ಈ ದಿನ ನಿಜವಾಗಿ ನಾವು ಹಿಂತಿರುಗಿ ನಾವು ಹಾದು ಬಂದ ತಿಂಗಳುಗಳನ್ನು ನೋಡುವುದಾದರೆ ನಮ್ಮ ಹೃದಯ ನಿಜವಾಗಿ ಆನಂದದಿಂದ ಮತ್ತು ಉಪಕಾರದಿಂದ ತುಂಬಿಕೊಳ್ಬೇಕು. ನಿಜವಾಗಿ ನಾನು ಈ ದಿನ ಬೆಳಗ್ಗೆ ಎದ್ದು ಪ್ರಾರ್ಥಿಸುವಾಗ ಈ ವಾಕ್ಯವು ನನ್ನ ಹೃದಯದಲ್ಲಿ ಬಂತು, ಎಬೆನೇಸರ್ ಎಂಬ ವಾಕ್ಯ. ಆಮೇನ್. ನಮ್ಮ ದೇವರು ಎಬೆನೇಸರ್ ಆಗಿದ್ದಾರೆ. ಇದು ಎಷ್ಟು ಜನರಿಗೆ ಇದರ ಒಂದು ಅರ್ಥ ಗೊತ್ತಿದೆ ಗೊತ್ತಿಲ್ಲ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ವಿಶೇಷವಾಗಿ ಅವರು ಥ್ಯಾಂಕ್ಸ್ ಗಿವಿಂಗ್ ವಾರವನ್ನು ಆಚರಿಸ್ತಾರೆ. ಒಂದು ವಾರ ಅವರಿಗೆ ಇರ್ತದೆ. ಅವರಿಗೆ ನಿಜವಾಗಿ ಇದರ ಅರ್ಥ ಏನೆಂದು ಗೊತ್ತಿಲ್ಲ. ಈ ದಿನಗಳಲ್ಲಿ ಅವರ ಒಂದು ಅಪೇಕ್ಷೆ ಏನೆಂದರೆ ಅವರಿಗೆ ರಜಾ ದಿನ ಇರ್ತದೆ. ಆ ರಜಾ ದಿನಗಳಲ್ಲಿ ಅವರು ಸುತ್ತಾಡಲು ಹೋಗ್ತಾರೆ, ಕುಡಿದುಕೊಂಡು ಏನೆಲ್ಲ ಆಗ್ತದೆ ಮನೋರಂಜನೆ ಅದನ್ನು ಮಾಡ್ತಾರೆ. ಅದು ಅವರ ಒಂದು ಕೃತಜ್ಞತಾ ಸ್ತುತಿಯಾಗಿದೆ. ಆದರೆ ನಿಜವಾದ ಉಪಸ್ಥಿತಿ ಏನೆಂದು ನಮಗೆ ಗೊತ್ತಿದೆ, ನಮಗೆ ತಿಳಿಬೇಕು, ಸಭೆ ತಿಳ್ಕೊಳ್ಬೇಕು ನಿಜವಾದ ಒಂದು ಉಪಕಾರ ಸ್ತುತಿ ಏನೆಂಬುದಾಗಿ. ಇದು ಸಮಯ ನಮ್ಮ ಎಲ್ಲ ದೇವರ ಆಶೀರ್ವಾದಗಳು ದೇವ ನಮ್ಮ ಜೀವಿತದಲ್ಲಿ ಮಾಡುವುದನ್ನು ಎಣಿಕೆ ಮಾಡುವ ಸಮಯವಾಗಿದೆ. ನಾನು ಯೋಚಿಸ್ತೇನೆ, ನಾವು ವರ್ಷದ ಅಂತ್ಯದಲ್ಲಿ ಮಾತ್ರ ಒಂದು ಉಪಕಾರ ಸ್ತುತಿ ಕೊಡುವುದಲ್ಲ, ಆದರೆ ನಮ್ಮ ಹೃದಯವು ಪ್ರತಿದಿನ ಉಪಕಾರ ಸ್ತುತಿಯಿಂದ ತುಂಬಿಕೊಳ್ಳಬೇಕು. ಕೆಲವೊಮ್ಮೆ ನಾವು ದೇವರ ಒಂದು ಆಶೀರ್ವಾದಕ್ಕೆ ಕೊಂಡು ಹೋಗ್ತೇವೆ. ಅಂದರೆ ನಾವು ಒಂದು ಬಹಳ ಒಂದು ಸಾಮರ್ಥ್ಯವುಳ್ಳ ಸೇವೆಯಲ್ಲಿ, ಅಂದರೆ ಪ್ರವಾದನಾತ್ಮಕ ಸೇವೆಯಲ್ಲಿ ಇರ್ತೀವಿ. ನಾವು ಪ್ರತಿದಿನ ಮಾಂಸವನ್ನು ತಿಂತೀವಿ. ಪ್ರತಿ ಬಾರಿ ನಾವು ಮೆಸೇಜನ್ನು ಕೇಳುವಾಗ ಒಂದು ಬಲವಾದ ಒಂದು ಮಾಂಸವನ್ನು ತಿಂದು ನಾವು ಅದಕ್ಕೆ ಒತ್ತಿಕೊಂಡು ಹೋಗಬಾರ್ದು. ಅನ್ನ ಯಾವಾಗಲೂ ಹೇಳ್ತಾರೆ, ನಾವು ಅದರ ದೇವರ ವಿಷಯದಲ್ಲಿ ಒತ್ತಿಕೊಂಡು ಹೋಗಬಾರ್ದು. ಯಾವುದೇ ಆಶೀರ್ವಾದ ಇರ್ಬೋದು, ಅನ್ನ ಯಾವಾಗಲೂ ಹೇಳ್ತಾರೆ, ಪ್ರತಿ ಬಾರಿ ನಮ್ಮ ಹೃದಯವು ಒಂದು ಉಪಕಾರ ಸ್ತುತಿಯಿಂದ ತುಂಬಿಕೊಳ್ಬೇಕು. ನಿಜವಾಗಿ ನಾವು ಇಂಥ ಒಂದು ಜಗತ್ತಲ್ಲಿ ಜೀವಿಸ್ತಾ ಇದ್ದೇವೆ. ಹೇಗೆಂದರೆ ಈ ಲೋಕವು ಒಂದು ಸ್ವಾರ್ಥದಿಂದ ತುಂಬಿದ ಲೋಕವಾಗಿದೆ. ಎಲ್ಲ ಕಡೆ ನಾವು ನೋಡ್ಬೋದು, ಜನರೆಲ್ಲ ಸ್ವಾರ್ಥದಿಂದ ತುಂಬಿಕೊಂಡಿದ್ದಾರೆ. ಅವರು ಏನೇ ಬೇಕಾದರೆ ನಾವು ತೆಗೊಂಡ್ರು ಕೂಡ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಪ್ರಣಾಳಿಕೆ ಇರ್ಬೋದು, ಈ ಲೋಕದ ಪ್ರಣಾಳಿಕೆಯೇ ಸ್ವಾರ್ಥದಿಂದ ತುಂಬಿದೆ. ಜನರು ತಮ್ಮಷ್ಟಕ್ಕೆ ತಾವು ಬಂಧನದಲ್ಲಿ ಒಳಗೊಂಡಿದ್ದಾರೆ. ನಾವು ಅಂಥ ಸಮಯದಲ್ಲಿ, ಕೃತಜ್ಞ ಒಂದು ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅದೃಷ್ಟವತ್ ಪೌಲನು ಹೇಳ್ತಾ ಇದ್ದಾನೆ. ನಾವು ಈ ವಾಕ್ಯವನ್ನು ಓದೋಣ. 2 ತಿಮೋತಿ, ನಾವು ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದೀವಿ ಅಲ್ವಾ. ಪೌಲನು ಹೇಳ್ತಾ ಇದ್ದಾನೆ 2 ತಿಮೋತಿ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಆದರೆ ಕಡೇ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವು ಎಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಕಡೇ ದಿನಗಳಲ್ಲಿ ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಆಂಕರಿಗಳು, ದೂಷಕರು, ತಂದೆ ತಾಯಿಗಳೇ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವರು, ದಮೆ ಇಲ್ಲದವರು, ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ದೇನೆ. ನೋಡಿ, ಅಂತ್ಯಕಾಲದ ಒಂದು ಸೂಚನೆ ಏನೆಂದರೆ ನಾವು ಉಪಕಾರ ನೆನೆಸದೇ ಇರುವುದು. ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಮಕ್ಕಳು ತಂದೆ ತಾಯಿಗೆ ಚೀಟ್ ಮಾಡುವುದು, ಪತಿ ಪತ್ನಿಯವರು ಚೀಟ್ ಮಾಡುವುದು. ಅಂದರೆ ಯಾವುದೇ ಒಂದು ಸಂಬಂಧ ನೋಡುವುದಾದರೆ ಕೂಡ ಇದು ನಿಜವಾಗಿ ಎಲ್ಲ ಕಡೆ ಇದೆ. ಇವನ್ ಸಭೆಗಳಲ್ಲಿ ಕೂಡ ಇದನ್ನು ನೋಡ್ಬೋದು. ಅನೇಕ ಕಡೆ ಉಪಕಾರ ನೆನೆಸದವರು ಸಭೆಯಲ್ಲಿ, ಸೇವೆಯಲ್ಲಿ ಕೂಡ ಈ ರೀತಿ ಇರ್ತದೆ. ನಿಜವಾಗಿ ಇದು ಹೃದಯ ಒಡೆಯುವಂಥದ್ದಾಗಿದೆ. ಅಲ್ಲೆಲ್ಲ ಜನರು ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಈಗ ನಾವು ನಿರ್ಧರಿಸಬೇಕು, ನಾವು ಉಪಕಾರ ನೆನೆಸಿಕೊಳ್ಬೇಕು ಎಂಬುದಾಗಿ. ಕೆಲವೊಮ್ಮೆ ನಾವು ಮರೆತು ಹೋಗ್ತೇವೆ ಏನೆಲ್ಲ ನಮ್ಮ ಜೀವಿತದಲ್ಲಿ ಆಗಿದೆ ಎಂಬುದಾಗಿ. ಕೆಲವೊಮ್ಮೆ ನಾವು ಮರೆತು ಹೋಗ್ತೇವೆ ಏನೆಲ್ಲ ನಮ್ಮ ಜೀವಿತದಲ್ಲಿ ಆಗಿದೆ ಎಂಬುದು. ಯಾಕೆಂದರೆ ನಾವು ಬ್ಯುಸಿ ವರ್ಲ್ಡಲ್ಲಿ ಜೀವಿಸ್ತಾ ಇದ್ವಿ. ಅನೇಕ ಒಂದು ಗಲಿಬಿಲಿಗಳು ಇವೆ. ನಮಗೆ ಏನೆಲ್ಲ ಆಗಿದೆ, ಹೇಗೆ ನಾವು ಬಂದಿದ್ದೇವೆ, ಏನೆಲ್ಲ ನನ್ನ ಜೀವಿತದಲ್ಲಿ ಆಗಿವೆ, ಮತ್ತು ಹೇಗೆ ನಾವು ಮೊದಲು ಇದ್ದೀವಿ, ನಾವು ಹೇಗೆ ಈಗ ಇದ್ದೀವಿ, ಎಲ್ಲ ಈ ಸಂಗತಿ ನಾವು ಮರೆತು ಬಿಡ್ತೇವೆ. ಅದು ಒಂದು ಬಹಳ ಒಂದು ಅಪಾಯಕರವಾದ ಸಂಗತಿಯಾಗಿದೆ ದೇವ ಒಂದು ಮಗುವಿಗೆ. ಪೌಲನಿಗೆ ಇದು ಸರಿಯಾಗಿ ತಿಳಿದಿದೆ. ಆದ್ದರಿಂದ ಆತನು ರೋಮ 1:21 ಹೇಳ್ತಾನೆ. ಕೆಲವು ವರ್ಸಸ್ಗಳನ್ನು ನಾವು ಓದೋಣ. 1:21. ಅದಕ್ಕಾಗಿ ನಾವು ಇಡೀ ಪೌಲನ ಎಲ್ಲ ಪತ್ರಿಕೆಗಳನ್ನು ನೋಡುವುದಾದರೆ, ಪೌಲನು
ಆತನು ಉಪಕಾರ ನೆನೆಸುವ ಒಂದು ಅಪೊಸ್ತಲ ಎಂದು ಕರೆಯಲ್ಪಟ್ಟಿದ್ದಾನೆ. ಯಾಕೆಂದರೆ ಆತನು ದೇವರಿಗೆ ಎಲ್ಲದಕ್ಕೂ ಆತನು ಉಪಕಾರ ನೆನೆಸಿದನು. ಯಾವುದೇ ಸೇವೆ ಮಾಡಿದರೂ ಕೂಡ, ಯಾರನ್ನು ಕೂಡ ಸಂಧಿಸಿದರೂ ಕೂಡ ಆತನು ಹೇಳ್ತಾ ಇದ್ದಾನೆ, ನಾನು ನಿನಗಾಗಿ ಜ್ಞಾಪಿಸಿಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ನೋಡಿ, ಎಲ್ಲದರಲ್ಲಿ ಆತನು ಜಯಕ್ಕಾಗಿ, ಬಿಡುಗಡೆಗಾಗಿ ಎಲ್ಲದಕ್ಕೂ ಆತನು ಕೃತಜ್ಞತೆಯನ್ನು ಸಲ್ಲಿಸಿದನು. ಯಾಕೆಂದ್ರೆ ಆತನ ಹೃದಯವು ಸಂಪೂರ್ಣ ಕೃತಜ್ಞತೆಯಿಂದ ತುಂಬಿತು. ಅದಕ್ಕಾಗಿ ಆತನು ಯಾವಾಗಲೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದನು. ಈ ದಿನ ನಾವು ಕೃತಜ್ಞತೆ ಸಲ್ಲಿಸಬೇಕು. ಕೇವಲ ಈ ದಿನ ಮಾತ್ರ ಅಲ್ಲ, ನಾವು ಈ ದಿನವನ್ನು ಆ ಒಂದು ಉಪಕಾರ ಸ್ತುತಿಸುವ ಜೀವಿತವನ್ನು ಆರಂಭಿಸೋಣ. ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಲ್ಲ ದುಃಖದಿಂದ ಇರಲು ಅಥವಾ ಕೊರತೆ ಪಡಲು. ಕ್ರಿಸ್ತನು ನಮ್ಮಲ್ಲಿ ಇರುವಾಗ ಯಾವುದೇ ಕೊರತೆ ನಮ್ಮಲ್ಲಿ ಇರುವುದಿಲ್ಲ. ನಾವು ಇದನ್ನು ಯಾವಾಗಲೂ ಕೇಳ್ತಾ ಇರ್ತೀವಿ. ಎಷ್ಟೋ ಬಾರಿ ಇದನ್ನು ಕೇಳಿದ್ದೇವೆ, ಕ್ರಿಸ್ತನ್ ನಮ್ಮಲ್ಲಿ ಪ್ರಭಾವದ ನಿರೀಕ್ಷೆಯಾಗಿದ್ದಾನೆ ಎಂಬುದಾಗಿ. ನಾವು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ದೇವೆ. ಏನೆಲ್ಲ ನಮ್ಮ ದೈವಿಕತೆಗೆ ಬೇಕು ಅಥವಾ ಈ ಲೋಕಕ್ಕೆ ಜೀವಿತಕ್ಕೆ ಏನೆಲ್ಲ ಬೇಕು ಎಲ್ಲವೂ ನಮಗೆ ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ. ಇದನ್ನೆಲ್ಲವನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ನಾವು ಎಷ್ಟು ದೇವರಿಗೆ ಉಪಕಾರ ಸ್ತುತಿಸ್ತಾ ಇದ್ದೇವೆ. ಪೌಲನು ಕೊಲೊಸ್ಸೆ 3 ಹೇಳ್ತಾ ಇದ್ದಾನೆ. ಕೊಲೊಸ್ಸೆ 3 ಕೊಲೊಸ್ಸೆ 3:7 ಅಲ್ಲ, ಕೊಲೊಸ್ಸೆ 2:7 ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ. 6ನೇ ವಾಕ್ಯ 2:6 ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ದೇವರು ನಮಗೆ ಎಷ್ಟೋ ಕಲಿಸಿಕೊಟ್ಟಿದ್ದಾರೆ. ಕ್ರಿಸ್ತನ ಒಂದು ಸತ್ಯವನ್ನು ನಾವು ಅನೇಕ ಬಾರಿ ಕೇಳ್ತಾ ಇದ್ದೇವೆ. ಆತನಲ್ಲಿ ನೆಲೆಗೊಂಡು ನಾವು ಸ್ತೋತ್ರ ಮಾಡಬೇಕು ಎಂಬುದಾಗಿ ಪೌಲನು ಹೇಳ್ತಾನೆ. ಆತನಲ್ಲಿ ನಾವೆಲ್ಲ ಕ್ರಿಸ್ತನಿಂದ ಏನೆಲ್ಲ ಹೊಂದಿಕೊಂಡು ಆತನಲ್ಲಿ ನೆಲೆಗೊಂಡು ಆತನಲ್ಲಿ ಬೆಳೆಯಬೇಕು. ಆತನ ಒಂದು ಶಿಕ್ಷಣದಲ್ಲಿ ಬೆಳೆಯಕೊಳ್ಬೇಕು. ಅನ್ನಿ ಕೊಟ್ಟ ಪ್ರಕಟಣೆಗಳಲ್ಲಿ ನೋಡಿ, ಅನ್ನಿ ನಿನ್ನೆ ಹೇಳಿದ್ದಾರೆ, ಏನೆಲ್ಲ ನಾವು ಕ್ರಿಸ್ತನಲ್ಲಿ ಪಡ್ಕೊಂಡಿದ್ದೇವೆ ಆ ಉಡುಗೊರೆಯನ್ನು ನಾವು ಬಿಚ್ಚಿಕೊಳ್ಬೇಕು ಎಂಬುದಾಗಿ, ಅಲ್ಲಿಂದ ನಾವು ದೇವರಿಗೆ ಅಭಿನಂದನೆ ಸಲ್ಲಿಸಬೇಕು ಎಂಬುದಾಗಿ. ನನ್ನ ಹೃದಯವು ನಿಜವಾಗಿ ಕೃತಜ್ಞತೆಯಿಂದ ತುಂಬಿದೆ. ನಿಜವಾಗಿ ನಾನು ಯೋಚಿಸುವಾಗ ನನ್ನ ಕಣ್ಣೀರನ್ನು ನನಗೆ ಹಿಡಿಯಲಾಗುವುದಿಲ್ಲ. ಎಷ್ಟೋ ದೇವರು ನಮ್ಮ ಜೀವಿತದಲ್ಲಿ ಉಪಕಾರ ಮಾಡಿದ್ದಾರೆ. ಎಷ್ಟು ನಾವು ಆತನಿಗೆ ಉಪಕಾರ ಸ್ತುತಿಸಬೇಕು. ಇದು ಕೇವಲ ಒಂದು ತಿಂಗಳಲ್ಲಿ ಮಾತ್ರ ಅಲ್ಲ, ಪ್ರತಿ ಬಾರಿ ನಾವು ಮಾಡಬೇಕು. ನಾವು ಪ್ರತಿ ಬಾರಿ ಜ್ಞಾಪಿಸಿಕೊಳ್ಬೇಕು ದೇವರ ಒಂದು ಕೃತಜ್ಞತೆಗಳನ್ನು. ಸ್ವಾಭಾವಿಕವಾಗಿ ನಾವು ದೇವರ ಒಂದು ಒಳ್ಳೆತನವನ್ನು ಬೇಗನೆ ಮರೆತು ಬಿಡ್ತೇವೆ. ಆದರೆ ಎಲ್ಲ ಒಂದು ನಕಾರಾತ್ಮಕ ಸಂಗತಿಗಳನ್ನು ಬಲವಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ತೇವೆ. ನೋಡಿ, ನಾನು 5ನೇ ತರಗತಿಯಲ್ಲಿರುವಾಗ ನಕಾರಾತ್ಮಕ ಸಂಗತಿಗಳು ಈವರೆಗೂ ಕೂಡ ನನಗೆ ನೆನಪಿದೆ. ಎಲ್ಲಾ ದೃಶ್ಯಗಳು ಕೂಡ ನೆನಪಿದೆ. ಏನೆಲ್ಲ ಒಳ್ಳೆದಾಗಿದೆ ಎಂದು ಕೇಳುವಾಗ ನಾನು ಯೋಚಿಸಿ ಅದನ್ನು ಬರೆಯಬೇಕಾಗ್ತದೆ. ನೋಡಿ, ಅದು ಒಂದು ಸ್ವಾಭಾವಿಕ ಒಂದು ಸ್ವಭಾವವಾಗಿದೆ. ಅದೇ ಮನುಷ್ಯನ ಸ್ವಭಾವವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಪ್ರತಿ ಬಾರಿ ತನ್ನ ಜನರಿಗೆ ಕೃತಜ್ಞತೆ ವೇದಿಯನ್ನು ಕಟ್ಟಿ ಎಂಬುದಾಗಿ. ಎಲ್ಲ ಕಡೆ ಇದನ್ನು ನೋಡಬಹುದು. ದೇವರು ಹೇಳಿದರು, ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂಬುದಾಗಿ. ಧರ್ಮೋಪದೇಶ ಕಾಂಡ 8:8 ನಾನು ಬೈಬಲನ್ನು ಇಷ್ಟಪಡ್ತೇನೆ, ಅದಕ್ಕಾಗಿ ನಾನು ಬಹಳ ವಾಕ್ಯವನ್ನು ಕೊಡ್ತಾ ಇದ್ದೇನೆ. ನಾವು ಎಷ್ಟೋ ಒಂದು ಸಾಮರ್ಥ್ಯವುಳ್ಳ ತಂದೆ ತಾಯಿಯಿಂದ ನಾವು ಪೋಷಿಸಲ್ಪಟ್ಟಿದ್ದೇವೆ. ಅವರು ವಾಕ್ಯದಿಂದ ತುಂಬಿಕೊಂಡಿದ್ದಾರೆ. ಎಷ್ಟೋ ವಾಕ್ಯಗಳನ್ನು ಕೊಡ್ತೇನೆ, ಅದನ್ನು ನೀವು ಮುಂದೆ ತೆಗೆದುಕೊಂಡು ಅಲ್ಲಿ ಮನೆಗೆ ಹೋಗಿ ಓದಿರಿ. ನೋಡಿ, ಧರ್ಮೋಪದೇಶ ಹೇಳ್ತಾನೆ 8:8 ಹೇಳ್ತಾರೆ, ನೀವು ನಿಮ್ಮ ಬಲದಲ್ಲಿ ಹೊಂದಿಕೊಳ್ಬೇಡಿ ಎಂಬುದಾಗಿ. ಏನೆಲ್ಲ ದೇವರು ನಮಗೆ ಕೊಟ್ಟ ಆಶೀರ್ವಾದಗಳು ಏನೆಲ್ಲ ಆನಂದಿಸ್ತವೆ. ಹೇಗೆ ನಾವು ಇಲ್ಲಿ ಬಂದಿದ್ದೇವೆ, ಹೇಗೆ ನಾವು ಈಗ ಇದ್ದೀವಿ, ಎಷ್ಟು ನಾವು ಆಶೀರ್ವಾದನ ಹೊಂದಿದ್ದೇವೆ, ಎಷ್ಟು ಆಶೀರ್ವಾದಗಳನ್ನು ದೇವರು ನಮಗಾಗಿ ಕೊಟ್ಟಿದ್ದಾರೆ. ನಮ್ಮ ಸೇವೆಯಲ್ಲಿ, ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ಎಲ್ಲ ಏರಿಯಾದಲ್ಲಿ ದೇವರು ನಮಗೆ ಆಶೀರ್ವಾದವನ್ನು ಕೊಟ್ಟಿದೆ. ದೇವರು ಹೇಳ್ತಾರೆ, ಜ್ಞಾಪಿಸಿಕೊಳ್ಳು ಎಂಬುದಾಗಿ. ಒಮ್ಮೆ ನಾವು ಓದೋಣ 8:18 ಧರ್ಮೋಪದೇಶ ಕಾಂಡ. ಎಲ್ಲರೂ ಬೈಬಲ್ ತೆರೆದು ಓದಿರಿ. ನಾವು ವಾಕ್ಯಗಳು ಹೇಳುವಾಗ ನೀವು ಓದ್ಕೊಳ್ಬೇಕು. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ತಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೋಡಿ, ದೇವರು ಪದೇ ಹೇಳ್ತಾ ಇದ್ದಾರೆ, ತನ್ನ ಜನರಿಗೆ ಹೇಳ್ತಾ ಇದ್ದಾರೆ, ಜ್ಞಾಪಿಸಿಕೊಳ್ಳಿ ಎಂಬುದಾಗಿ. ಯಾಕೆಂದ್ರೆ ಅವರು ಹೃದಯದಲ್ಲಿ ಬಹಳ ಕಠಿಣರಾಗಿದ್ದಾರೆ. ಹಳೆ ಒಡಂಬಡಿಕೆ ಜನರು ಇಸ್ರಾಯೇಲ್ ಎಷ್ಟೋ
ದೇವರ ಅವರ ಮಧ್ಯದಲ್ಲಿ ಅದ್ಭುತಗಳು ಮಾಡಿದರೆ ಕೂಡ ಅವರ ಹೃದಯ ಕಠಿಣವಾಗಿತ್ತು. ಅವರ ಕಣ್ಣು ಮುಂದೆಯೇ ಒಂದು ಕೆಂಪು ಸಮುದ್ರ ನೋಡಿ, ಆ ಒಂದು ದೊಡ್ಡ ಸಮುದ್ರದ ಮುಂದೆ ನಿಂತುವಾಗ ಆ ದೊಡ್ಡ ಒಂದು ಸಮುದ್ರ ವಿಭಾಗವಾಯಿತು. ಅವರು ಅದನ್ನು ಮರೆತು ಬಿಟ್ರು ಮತ್ತು ಅವರು ನಡೆಯುವಾಗ ಪರಲೋಕದ ಮನ್ನವ ಅವರ ಮುಂದೆ ಬೀಳ್ತಾ ಇದ್ರು. ಅವರು ಅದನ್ನು ತೆಗೆದುಕೊಂಡು ಪ್ರತಿದಿನ ರೊಟ್ಟಿ ಮಾಡ್ತಿದ್ರು 40 ವರ್ಷಗಳ ತನಕ. ಆದರೆ ಅವರು ದೇವರ ಈ ಎಲ್ಲ ಲಾಭಗಳನ್ನು ಮರೆತು ಬಿಡ್ರು. ನೋಡಿ, ಅದು ನಮ್ಮ ಒಂದು ಶಾರೀರಿಕ ಒಂದು ಸ್ವಭಾವವಾಗಿದೆ. ನಮ್ಮ ಶರೀರ ಬೇಗವೇ ದೇವರ ಒಳ್ಳೆತನವನ್ನು ಮರೆತು ಬಿಡ್ತದೆ. ಆ ಸೈತಾನನು ಯಾವಾಗಲೂ ಜ್ಞಾಪಿಸಿಕೊಳ್ಳಿ, ಸೈತಾನನು ನಮ್ಮ ವಂಚಕನಾಗಿದ್ದಾನೆ. ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ತಂದು ಅವರಿಗೆ ಪರಲೋಕದ ಮನ್ನದಿಂದ ಉಣಿಸಿದರು. ದೇವರು ಅವರಿಗೆ ಅರಣ್ಯದಲ್ಲಿ ಏನು ಒಳ್ಳೆದಿಂದ ತಿಳಿದುಕೊಂಡಿದ್ದಾರೆ. ಯಾವಾಗಲೂ ಅವರು ಒಂದು ಖಾರವಾದ ಊಟವನ್ನು ಊಟ ಮಾಡಿದರೆ ಅವರಿಗೆ ಒಳ್ಳೇದಾಗ್ತಿರ್ಲಿಲ್ಲ. ಅದಕ್ಕಾಗಿ ದೇವರು ಪರಲೋಕದ ಮನ್ನವನ್ನು ಕೊಟ್ಟರು. ಅವರು ಅದನ್ನು ಮರೆತು ಬಿಟ್ಟು ಅವರು ಐಗುಪ್ತದ ಆಹಾರವನ್ನು ನೆನೆಸಿಕೊಂಡ್ರು. ಅವರು ಈರುಳ್ಳಿಯನ್ನು ಏನೆಲ್ಲ ಅವರು ಅಲ್ಲಿ ತಿಂದ್ರು ಅದನ್ನು ಜ್ಞಾಪಿಸಿಕೊಂಡ್ರು. ನೋಡಿ, ಅಂತ ಒಂದು ಕೃತಜ್ಞ ಹೃದಯ ಇದು ದೇವರ ಹೃದಯವನ್ನು ನೋಯಿಸ್ತದೆ. ಅದಕ್ಕಾಗಿ ದೇವರು ಹೇಳ್ತಾರೆ, ಯಾವಾಗಲೂ ಜ್ಞಾಪಿಸಿಕೊಳ್ಳಿ ಎಂಬುದಾಗಿ. ನೋಡಿ, ಈ ದಿನ ದೇವರು ನಿಮಗೆ ಕೊಟ್ಟ ನಿಮ್ಮ ಪರ್ಸಲ್ಲಿದ್ದ ಪ್ರತಿ ಪೈಸವನ್ನು ಕೂಡ ಎಣಿಕೆ ಮಾಡಿ, ನೀವು ಈ ದಿನ ಧರಿಸುವ ಪ್ರತಿಯೊಂದು ಉಡುಪನ್ನು ಎಣಿಕೆ ಮಾಡಿ, ಏನೆಲ್ಲ ನೀವು ಧರಿಸ್ತಾ ಇದ್ದೀರಾ, ಏನೆಲ್ಲ ನೀವು ಈ ದಿನ ತಿಂತಾ ಇದ್ದೀರಿ, ನಿಮ್ಮ ಸೇವೆಯಲ್ಲಿ ಹೇಗೆ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಅದನ್ನೆಲ್ಲ ಜ್ಞಾಪಿಸಿಕೊಳ್ಳಿ. ನೋಡಿ, ದೇವರೇ ಹೇಳ್ತಾ ಇದ್ದಾರೆ, ಅದು ನಿನ್ನ ಬಲವಲ್ಲ ನಿನ್ನನ್ನು ಐಶ್ವರ್ಯಗೊಳಿಸಿದ್ದು, ಇದು ನನ್ನ ಬಲ, ನಾನು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡಿದ್ದೇನೆ. ಇದು ವರ್ಷದ ಕೊನೆಯ ಒಂದು ವಾರದಲ್ಲಿ ನಾವು ಕೃತಜ್ಞತೆ ಸಲ್ಲಿಸುವುದಲ್ಲ, ಪ್ರತಿದಿನ ನಾವು ಅದನ್ನು ಜ್ಞಾಪಿಸಿಕೊಳ್ಬೇಕು. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರು ಒಳ್ಳೆ ಉಡುಪನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಹೊರಗಡೆ ಇಲ್ಲ. ಎಷ್ಟೋ ಬಾರಿ ನಾವು ಚಿಕನ್ ಅನ್ನು ತಿಂದಿದ್ದೇವೆ, ಎಷ್ಟೋ ಬಾರಿ ನಾವು ಮಟನ್ ಅನ್ನು ತಿಂದಿದ್ದೇವೆ, ಮೀನನ್ನು ತಿಂದಿದ್ದೇವೆ. ಆದರೆ ಎಷ್ಟೋ ಜನರಿಗೆ ಇದು ಸಿಗ್ಲಿಲ್ಲ. ಆದರೆ ದೇವರು ನಮಗೆ ಎಷ್ಟು ಸಂತೋಷಪಡಿಸಿದ್ದಾರೆ. ಯಾಕೆಂದ್ರೆ ನಾವು ಅವರ ಮೊದಲಗಿತ್ತಿಯಾಗಿದ್ದೇವೆ. ನಮ್ಮ ದೇವರು ನಮಗೆ ಯಾವಾಗಲೂ ಬೆಳೆಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ. ಆದುದರಿಂದ ನಮ್ಮ ಹೃದಯ ಎಷ್ಟು ಉಕ್ಬೇಕಲ್ವಾ, ಎಷ್ಟು ಜಿಗಿಬೇಕಲ್ವಾ. ಇದು ನೋಡಿ, ದಾವೀದನ ಇದು ವಿಶೇಷತೆಯಾಗಿತ್ತು. ಅದಕ್ಕಾಗಿ ದಾವೀದನು ದೇವರು ಹೇಳ್ತಾರೆ, ಆತನ ನನ್ನ ಹೃದಯಕ್ಕೆ ಹತ್ತಿರವಾದ ಮನುಷ್ಯನೆಂಬುದಾಗಿ. ಎಲ್ಲ ಕಡೆ ನಾವು ನೋಡ್ತೇವೆ, ಆತನು ತನ್ನಷ್ಟಕ್ಕೆ ನಾನು ಜ್ಞಾಪಿಸಿಕೊಡ್ತಾ ಇದ್ದಾನೆ. ಕೀರ್ತನೆ 103 ಗೊತ್ತಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡ ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರ ಒಂದನ್ನು ಮರೆಯಬೇಡ ಎಂಬುದಾಗಿ. ನೋಡಿ, ಆತನ ನಾಮವನ್ನು ಕೀರ್ತಿಸು, ಆತನ ಉಪಕಾರ ಮರೆಯಬೇಡ ಎಂದು ಹೇಳ್ತೇನೆ. ನೋಡಿ, ಪ್ರತಿ ಬಾರಿ ಇಂಡಿಯಾದಲ್ಲಿ ನಾವು ಪ್ರಾರ್ಥನೆ ಮುಗಿಸುವಾಗ ಇದನ್ನು ಹೇಳ್ತಾ ಇದ್ದೀವಿ. ಆದರೆ ಎಷ್ಟು ಜನ ಇದನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನೋಡಿ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರ ಒಂದನ್ನು ಮರೆಯಬೇಡ ಎಂಬುದಾಗಿ. ಅಂದ್ರೆ ನಮಗೆ ಮನೆಗೆ ಹೋಗೋ ಒಂದು ಅವಸರ ಇರ್ತದೆ, ಆ ರೀತಿ ನಾವು ಹೇಳ್ತೇವೆ. ಆದರೆ ನಾವು ಎಷ್ಟೋ ಅದನ್ನು ರುಚಿ ನೋಡಿ ಹೇಳ್ತಾ ಇದ್ದೀವಿ. ಎಷ್ಟೋ ದೇವರು ಉಪಕಾರಗಳನ್ನು ನಮಗೆ ಕೊಟ್ಟಿದ್ದಾರೆ, ಎಷ್ಟೋ ದೇವರು ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದಾವೀದನು ಹೇಳ್ತಾ ಇದ್ದಾನೆ, ಆತನ ಎಲ್ಲಾ ಉಪಕಾರಗಳನ್ನು ಎಣಿಕೆ ಮಾಡು ಎಂಬುದಾಗಿ. ನಾವು ದೇವರು ಕೊಟ್ಟ ಎಲ್ಲ ಆಶೀರ್ವಾದಗಳನ್ನು ಎಣಿಕೆ ಮಾಡ್ಬೋದು ಇಲ್ಲ. ಅದಕ್ಕಾಗಿ ಒಂದು ಸುಂದರವಾದ ಹಾಡಿದೆ, ಎಜೆಕೆಣ್ಣ ಇದನ್ನು ಹಾಡಿದ್ದಾರೆ. ಆಯಿರಮ್ಮು ನಾವುಗಳು ಪೋದಾವೆ, ತಮಿಳ ಹಾಡು ಬಹಳ ಸುಂದರವಾಗಿದೆ. ಎಲ್ಲರೂ ಈ ಹಾಡನ್ನು ಕಲ್ತುಕೊಳ್ಳಿ. ನಿಮ್ಮದೇ ಒಂದು ಭಾಷೆ ನೀವು ಭಾಷಾಂತರ ಮಾಡಬಹುದು. ಅಣ್ಣ ಹಾಡಿದ್ದಾರೆ ಎಂಬುದಾಗಿ ಅದು ಗೊತ್ತಿಲ್ಲ, ಆದರೆ ಅಣ್ಣ ಬರೆದದೋ ಎಂಬುದು ಗೊತ್ತಿಲ್ಲ, ಆದರೆ ಹಾಡಿದ್ದಾರೆ. ಆಯಿರನಲ್ ಪೋದಾವ್ ಆಂಡವರ್ ಪಾಡವ್ ಅಂದರೆ ನನಗೆ 1000 ನಾಲಿಗೆಗಳು ಇದ್ದರೆ ಕೂಡ ದೇವರ ಒಂದು ಸ್ತುತಿಯನ್ನು ಹಾಡಲು ಸಾಕಾಗುವುದಿಲ್ಲ. ಅಂಥ ರೀತಿಯ ನಾವು ಉಪಕಾರ ಸ್ತುತಿ ಮಾಡಬೇಕಾಗಿದೆ. ಆ ರೀತಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಹಾಲೆಲೂಯ್ಯ. ಆತನ ಎಲ್ಲ ಆಶೀರ್ವಾದಗಳ ಎಣಿಕೆ ಮಾಡಿರಿ. ನಿಜವಾಗಿ ನಾನು ಪ್ರಾರ್ಥಿಸಿದ್ದೇನೆ, ನನ್ನ ರಕ್ಷಣೆಯ ದಿನದಿಂದ 3 ವಿಷಯಗಳ ಬಗ್ಗೆ ನಾನು ಪ್ರಾರ್ಥಿಸ್ತಾನೆ ಇದ್ದೇನೆ. ಕರ್ತನೇ, ನಾನು ನನ್ನ ಹೃದಯದ ಸೂಕ್ಷ್ಮತೆಯನ್ನು ಕಳೆದುಕೊಳ್ಬಾರ್ದು. ಎರಡನೇದಾಗಿ ನನಗೆ ಯಾವಾಗಲೂ ಕೃತಜ್ಞತೆ ಉಳ್ಳ ಹೃದಯ ಇರಬೇಕು ಮತ್ತು ನಾನು ದೇವರ ಭಯವನ್ನು ಹೊಂದಿರಬೇಕು. ಈ 3 ವಿಷಯಗಳ ಬಗ್ಗೆ ನಾನು ಯಾವಾಗಲೂ ಅನೇಕ ಬಾರಿ ಪ್ರಾರ್ಥಿಸ್ತಾನೆ ಇರ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಪ್ರತಿ ಬಾರಿ ಪವಿತ್ರಾತ್ಮನ ಶಾಲೆಯಲ್ಲಿ ಕೂಡ ನಾನು ಯಾವಾಗಲೂ ಜ್ಞಾಪಿಸಿಕೊಳ್ತೇನೆ. ನನ್ನ ಒಂದು ಆರಂಭದ ಶಾಲೆಯ ದಿನಗಳಲ್ಲಿ ಅನೇಕ ಶಾಲೆಗಳಲ್ಲಿ ಎಷ್ಟು ನನ್ನ ಜೊತೆ ಉಡುಪು ಇತ್ತು ನೋಡಿ, ಕೆಲವೇ ಕಾಟನ್ ಡ್ರೆಸ್ಗಳು ಇದ್ವು. ಆದರೆ ಈ ಶಾಲೆಯಲ್ಲಿ ಎಷ್ಟೋ ವಸ್ತ್ರಗಳು ನನ್ನಲ್ಲಿ ಇದೆ. ಎಷ್ಟು ದೇವರು ನನ್ನನ್ನು ಆಶೀರ್ವಾದಿಸಿದ್ದಾರೆ, ಎಷ್ಟೋ ಜನ ನನ್ನ ಪ್ರೀತಿಸ್ತಾ ಇದ್ದಾರೆ. ಅದನ್ನೆಲ್ಲ ನಾನು ಜ್ಞಾಪಿಸಿಕೊಳ್ಳುವಾಗ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದು
ದಾವಿದನಂತೆ ಆಗುವ ಒಂದು ವಿಶೇಷತೆ ಆಗಿದೆ. ನೋಡಿ, ನೀವು ಯಾವಾಗಲೂ ಆತನ ಕೃತಜ್ಞತೆಯ ಸ್ತುತಿಯಲ್ಲಿ ಬೇರೂರಿಕೊಂಡಿರಿ. ನೀವು ಕೃತಜ್ಞತೆಯನ್ನು ಸಲ್ಲಿಸುವಾಗ ಯೇಸುವಿನ ಜೀವಿತವನ್ನು ತೆಗೆದುಕೊಳ್ಳಿ. ಯೇಸು ಯಾವಾಗಲೂ ತನ್ನ ತಂದೆಯನ್ನು ಕೃತಜ್ಞತೆ ಸಲ್ಲಿಸಿದರು. ಪ್ರತಿ ಬಾರಿ ಆತನು ಶಿಷ್ಯರು ಬಂದು ಒಂದು ಆನಂದದಿಂದ ಬಂದು ಹೇಳುವಾಗ, ಓ ಯೇಸುವೆ, ನಿಮಗೆ ಗೊತ್ತಾ, ಎಲ್ಲ ದೆವ್ವಗಳು ನಾವು ಪ್ರಾರ್ಥಿಸುವಾಗ ಓಡಿ ಹೋದವು, ನಾವು ಬಿಡುಗಡೆಯ ಒಂದು ಸೇವೆಯನ್ನು ಬಲವಾಗಿ ಮಾಡಿದೆವು ಎಂದು ಹೇಳುವಾಗ ಯೇಸು ಹೇಳಿದೆವು, ತಂದೆಯಾದ ದೇವರ ವಂದನೆಗಳು, ನಿನ್ನ ಜನರನ್ನು ಆಶೀರ್ವದಿಸಿದೆ. ನೋಡಿ, ಅದೇ ರೀತಿ ಅನೇಕ ಬಾರಿ ರೊಟ್ಟಿಯನ್ನು ಗುಣಾಕಾರ ಮಾಡುವಾಗ ಕೂಡ 4,000 ಜನರಿಗೆ 5,000 ಜನರಿಗೆ ಕೂಡ ಯೇಸು ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ಅದಕ್ಕಾಗಿ ಅನ್ನ ಯಾವಾಗಲೂ ಹೇಳ್ತಾರೆ, ನಾವು ಸ್ತುತಿಸುವಾಗ ನಾವು ನಮ್ಮ ಜೀವಿತದಲ್ಲಿ ಗುಣಾಕಾರದ ಒಂದು ಅದ್ಭುತವನ್ನು ನೋಡ್ತೇವೆ ಎಂಬುದಾಗಿ. ನಾವು ಅದ್ಭುತಗಳನ್ನು ನೋಡ್ತೇವೆ ನಮ್ಮ ಜೀವಿತದಲ್ಲಿ. ಏನೇ ಇರಲಿ, ನಮ್ಮ ಹಣವಿರಲಿ ಅಥವಾ ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಆದರೆ ದೇವರು ಇದನ್ನು ಜ್ಞಾಪಿಸಿಕೊಳ್ಬೇಕು ಎಂಬುದಾಗಿ ಬಯಸ್ತಾರೆ. ಹಿಂದಿನ ಎಲ್ಲ ಅದ್ಭುತಗಳ ಬಗ್ಗೆ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕಾಗಿ ಹಳೆ ಒಡಂಬಡಿಕೆ ದೇವರು ಹೇಳ್ತಾ ಜ್ಞಾಪಿಸಿಕೊಳ್ಳಿ ಎಂಬುದಾಗಿ. ಯೇಸು ಯಾವಾಗಲೂ ಜ್ಞಾಪಿಸಿಕೊಂಡಿದ್ದರು ತನ್ನ ತಂದೆಯ ಒಂದು ಒಳ್ಳೆತನವನ್ನು. ಆತನು ತನ್ನದೇ ಬಲದಿಂದ ಏನೂ ಮಾಡಲಿಲ್ಲ. ದೇವರಾಗಿ ಕೂಡ, ದೇವಕುಮಾರನಾಗಿ ಕೂಡ ಆತನು ಯಾವಾಗಲೂ ತಂದೆಯಾದ ದೇವರನ್ನು ಗುರುತಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿದನು. ಆದರೆ ನಾವು ಎಷ್ಟು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ? ನೋಡಿ, ಯೇಸುವಿನ ಹಾಗೆ ನಾವು ಎಲ್ಲದರಲ್ಲಿ ಸ್ತೋತ್ರ ಸಲ್ಲಿಸುವಾಗ ನಾವು ನಮ್ಮ ಜೀವಿತದಲ್ಲಿ ಗುಣಾಕಾರವನ್ನು ನೋಡುವೆವು. ನಾವು ಈ ವರ್ಷವನ್ನು ಅಂತ್ಯಗೊಳಿಸುವ ಮೊದಲು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ, ಆಗ ನಾವು ನಮ್ಮ ಜೀವಿತದಲ್ಲಿ ಅದ್ಭುತಗಳ ಒಂದು ಗುಣಾಕಾರವನ್ನು ನೋಡ್ತೇವೆ. ನೋಡಿ, ನನ್ನ ಪತಿ ಹೇಳಿದರು, ಎಲ್ಲ ಸ್ತುತಿಯ ಆರಾಧನೆಗಳನ್ನು ಸ್ತೋತ್ರಗಳನ್ನು ತೆಗೆದುಕೊಂಡು ನೀವು, ನಾನು ತಂದೆಯ ಒಂದು ಬೆರ್ಕ್ಮೆಸ್ನ ಪುಸ್ತಕವನ್ನು ತೆಗೆದುಕೊಂಡು ನಾನು ಯಾವಾಗಲೂ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೋಡಿ, ಆ ರೀತಿ ಮಾಡುವಾಗ ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ಅದ್ಭುತಗಳನ್ನು ನೋಡುವಿರಿ. ನೀವು ಸ್ತೋತ್ರ ಸಲ್ಲಿಸುವಾಗ ನಿಮಗೆ ಆ ಆನಂದ ಇರ್ತದೆ. ಆ ಆನಂದವು ನಿಮ್ಮಲ್ಲಿ ಉಕ್ಕಿ ಹರಿಯುತ್ತದೆ. ನಿಮಗೆ ಅದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ. ಅದು ತನ್ನಷ್ಟಕ್ಕೆ ಉಕ್ಕಿ ಹರಿಯುವುದಾಗಿದೆ. ನೋಡಿ, ಚಿಕ್ಕ ವಿಷಯಗಳಲ್ಲಿ ನಾವು ಕೃತಜ್ಞತೆ ಸಲ್ಲಿಸದೆ ಅದನ್ನು ಮಿಸ್ ಮಾಡುವಾಗ ನಾವು ದೊಡ್ಡ ದೊಡ್ಡ ವಿಷಯಗಳ ಹಿಂದಕ್ಕೆ ಹೋಗ್ತೇವೆ. ನಾವು ಅದನ್ನು ಮಾಡಬೇಕು. ನಾವು ನೋಡಿ, ಜನರು ಒಂದು ಪ್ರವಾಸದ ಸ್ಥಳಕ್ಕೆ ಹೋಗ್ತಾರೆ, ಅವರು ಚಪ್ಪಲ್ಗಳು ತೆಗೆದು ಅವರು ತಮ್ಮಕ್ಕೆ ಒಂದು ಕೊಚ್ಚಿಕೊಳ್ತಾರೆ. ಆದರೆ ನಾವು ಚಿಕ್ಕ ವಿಷಯ, ಕ್ರಿಶ್ಚಿಯನ್ ಜೀವಿತ ಒಂದು ಸರಳವಾದ ಜೀವಿತ, ದೇವರು ಹೇಳ್ತಾ ಇದ್ದಾರೆ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂಬುದಾಗಿ ಅಷ್ಟೇ. ನೋಡಿ, ನೀವು ಮನ್ನವನ್ನು ಜ್ಞಾಪಿಸಿಕೊಳ್ಳಿ, ನೀವು ಆ ಕೆಂಪು ಸಮುದ್ರವನ್ನು ಜ್ಞಾಪಿಸಿಕೊಳ್ಳಿ, ಯೋರ್ದಾನ್ ನದಿಯನ್ನು ಜ್ಞಾಪಿಸಿಕೊಳ್ಳಿ, ಯೆರಿಕೋವನ್ನು ಜ್ಞಾಪಿಸಿಕೊಳ್ಳಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟು ಅಡೆತಡೆಗಳು ಮುರಿದು ಹೋಗಿದ್ದೇವೆ, ಎಷ್ಟೋ ಬಂಧನಗಳು ದೇವರು ನಮ್ಮ ಜೀವಿತದಲ್ಲಿ ಮುರಿದು ಹಾಕಿದ್ದಾರೆ, ಎಷ್ಟು ದೇವರು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ, ಎಷ್ಟು ನಾವು ಅದನ್ನು ಜ್ಞಾಪಿಸಿಕೊಳ್ಳಬಹುದಲ್ವಾ? ನೋಡಿ, ನಾನೀಗ ಮಾತಾಡುವಾಗ ಕೂಡ ನೀವು ನಿಮ್ಮ ಒಂದು ಬಾಲ್ಯದ ದಿನಗಳನ್ನು ಕೂಡ ಎಣಿಕೆ ಮಾಡಬಹುದು. ನಾವು 3 ಅಥವಾ 4 ವರ್ಷದವರು ಇದ್ದಾಗದಿಂದ ನೀವು ಅದನ್ನು ಯೋಚಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ನಾನು ಹೇಳ್ತೇನೆ, 1 ವರ್ಷ ಕೂಡ ಅದು ನಿಮಗೆ ಸಾಕಾಗುವುದಿಲ್ಲ. 5 ದಿನಗಳು ಕೂಡ ನಿಮಗೆ ಸಾಕಾಗುವುದಿಲ್ಲ ದೇವರಿಗೆ ಸ್ತೋತ್ರವನ್ನು ಕೊಡಲು. ಆ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಯೇಸು ಕೂಡ ಇದನ್ನೇ ಮಾಡಿದರು. ಅದೇ ರೀತಿ ಅನ್ನ ಹೇಳ್ತಾ ಇದ್ರು, ಈ ರೀತಿ ನಾವು ದೇವರಿಗೆ ಸ್ತುತಿಸುವಾಗ ಯೇಸು ಲಾಜರನ ಒಂದು ಸಮಾಧಿಯ ಮುಂದೆ ಹೋಗುವಾಗ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸಿದ, ಆತನು ಪ್ರಾರ್ಥಿಸಲಿಲ್ಲ. ನಾನು ಹೇಳ್ತೇನೆ, ಸಹೋದರ ಸಹೋದರೇ, ನೀವು ಇಷ್ಟಾಗಿ ಪ್ರಾರ್ಥಿಸ್ತಾ ಇದ್ದೀರಿ, ಆದರೆ ಇನ್ನೂ ಕೂಡ ನೀವು ಅದ್ಭುತವನ್ನು ನೋಡದೇ ಇದ್ದೀರಿ. ನೋಡಿ, ದೇವರು ಯೇಸು ಲಾಜರಸನ ಸಮಾಧಿಯ ಮುಂದೆ ಸ್ತೋತ್ರ ಸಲ್ಲಿಸಿದನು. ಆತನು 4 ದಿನಗಳಿಂದ ಸತ್ತು ಕೊಳೆತು ಹೋಗಿದ್ದಾನೆ. ಅವರ ಕುಟುಂಬ ಹೇಳಿತು, ಅದನ್ನು ಆ ಸಮಾಧಿಯನ್ನು ತೆರೆಯುವುದು ಬೇಡ, ಕೊಳೆತ ನಾರು ವಾಸನೆ ಬರ್ತದೆ ಎಂಬುದಾಗಿ. ಆದರೆ ಯೇಸು ದೇವರಿಗೆ ಸ್ತೋತ್ರ ಸಲ್ಲಿಸಿ ಲಾಜರನೇ ಹೊರಗೆ ಬಾ ಎಂದು ಹೇಳಿದನು. ಆಗ ಆತನು ಸ್ತೋತ್ರ ಸಲ್ಲಿಸಿ ಆ ಅದ್ಭುತದ ಪುನರುತ್ಥಾನದ ಅದ್ಭುತ ಮಾಡಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡುವ ಈ ರೀತಿ ನೀವು ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಪುನರುತ್ಥಾನದ ಅದ್ಭುತ ನೋಡುವಿರಿ. ಅದಕ್ಕಾಗಿ ಇದನ್ನು ಮಾಡಬೇಕಾದರೆ ನೀವು ಸ್ತೋತ್ರಗಳನ್ನು ಸಲ್ಲಿಸಲು ಆರಂಭಿಸಿರಿ. ಇದೇ ದಿನ ನೀವು ಆರಂಭಿಸಿರಿ. ನೀವು ಈ ವರ್ಷವ ಅಂತ್ಯಗೊಳ್ಳುವ ಮೊದಲು ನೀವು ನಿಮ್ಮ ಜೀವಿತದಲ್ಲಿ ಪುನಃಸ್ಥಾಪನೆಯ ಒಂದು ಅದ್ಭುತವನ್ನು ನಿನ್ನ ಜೀವಿತ, ನಿನ್ನ ಕುಟುಂಬದ ನೋಡುವುದು, ಏನೆಲ್ಲ ನೀವು ಸತ್ತು ಹೋಗಿದ್ರೆ ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಪುನಃಸ್ಥಾಪನೆಗೊಳಿಸಬಹುದು ನಿಮ್ಮ ಒಂದು ಸ್ತೋತ್ರ ಸಲ್ಲಿಸುವುದರ ಮೂಲಕ. ಹಾಲೆಲೂಯ. ಯೇಸು ಯಾವಾಗಲೂ ದೇವರಿಗೆ ಉಪಕಾರ ಸ್ತುತಿ ಮಾಡಿದರು. ನಾವು ಇಲ್ಲಿದ್ದೇವೆ ಯೇಸುವನ್ನು ಈ ಲೋಕದಲ್ಲಿ ಪ್ರತ್ಯಕ್ಷಪಡಿಸಲು. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಸಭೆಯು ಇದರಲ್ಲಿ
ದೇವರಿಗೆ ನಿಜವಾಗಿ ಕೃತಜ್ಞತೆ ಸಲ್ಲಿಸಲು ಸೋತು ಹೋದುದರಿಂದ ನಾವು ಅನೇಕ ಒಂದು ಅದ್ಭುತಗಳು ನಮ್ಮ ಸಭೆಗಳಲ್ಲಿ ನೋಡಲಿಲ್ಲ. ಯಾಕೆಂದರೆ ಈಗ ಸಭೆಗಳು ಬಹಳ ಒಂದು ಕೊರತೆಯ ಮೇಲೆ ಗಮನ ಇಟ್ಟಿದೆ. ನಮಗೇನಿಲ್ಲ, ನಮಗೆ ಅದಿಲ್ಲ ಹೇಳ್ತಾ ಇದ್ವಿ. ನಮ್ಮ ಕೊರತೆಯು ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಿದ ಅದರ ಮೇಲೆ ದೇವರು ಮಾಡಿಲ್ಲ, ಅದರ ಮೇಲೆ ಇಟ್ಟುಕೊಂಡಿದ್ದೀವಿ. ಆದರೆ ಏನು ಮಾಡಿದಾರೆ ಅದರ ಮೇಲೆ ಇಟ್ಟುಕೊಂಡಿಲ್ಲ. ಈ ದಿನ ನಾವು ಕೃತಜ್ಞತೆ ಹೃದಯವನ್ನು ಇಟ್ಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಅದಕ್ಕಾಗಿ ದೇವರ ಹಳೆ ಒಡಂಬಡಿಕೆ ಹೇಳ್ತಾ ಇದ್ದಾರೆ, ನೀವು ಇದನ್ನು ನಾನು ನಿಮಗೆ ಏನು ಮಾಡಿದೆ ಅದನ್ನು ಮರೆತು ಬಿಡಬೇಡಿ, ಮರೆತು ಜ್ಞಾಪಿಸಿಕೊಳ್ಳಿ ಎಂದು ಹೇಳ್ತಾ ಇದ್ದಾರೆ. ನೋಡಿ, ಇಸ್ರಾಯೇಲರು ಫೆಲಿಸ್ತಿಯ ದೇಶದ ಮೇಲೆ ಒಂದು ಜಯವನ್ನು ಸಾಧಿಸಿದಾಗ ಅವರು ನಿಜವಾಗಿ ಫಿಲಿಸ್ತೀನ್ ಭಯ ಪಡ್ತಾ ಇದ್ದರು. 1 ಸಾಮುವೇಲ 7ನೇ ಅಧ್ಯಾಯದಲ್ಲಿ ಆತನು ದೇವರಿಗೆ ಪ್ರಾರ್ಥಿಸುವಾಗ ದೇವರು ಅವರಿಗೆ ಜಯವನ್ನು ಕೊಟ್ಟರು, ಬಹಳ ಒಂದು ಅದ್ಭುತವಾಗಿ ಕೊಟ್ಟರು. 1 ಸಾಮುವೇಲ 7ನೇ ಅಧ್ಯಾಯದಲ್ಲಿ ಸಾಮುವೇಲನಿಗೆ ತಿಳಿದಿತ್ತು ಅವರು ಮರೆತು ಹೋಗ್ತಾರೆ ಎಂಬುದಾಗಿ. ಅದಕ್ಕಾಗಿ ಆತನು ಕಲ್ಲನ್ನು ನಿಲ್ಲಿಸಿದನು. ಅದನ್ನು ಆತನು ಎಬೆನೇಸರಾಗಿ ಹೆಸರಿಟ್ಟನು. ಅದಕ್ಕೆ 1 ಸಾಮುವೇಲ 7ನೇ ಅಧ್ಯಾಯ 12ನೇ. ಆನಂತರ ಸಾಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬೆನೇಸರೆಂದು ಹೆಸರಿಟ್ಟನು. ನೋಡಿ, ಇದನ್ನು ಓದುವಾಗ ನಿಜವಾಗಿ ನನಗೆ ಒಳಗಡೆಯಿಂದ ನನ್ನ ಆತ್ಮವು ಒಂದು ಚಲಿಸಲು ಆರಂಭಿಸಿದ್ದು. 12ನೇ ವಾಕ್ಯ, ಆತನು ಅದನ್ನು ಎಬೆನೇಸರೆಂದು ಹೆಸರಿಟ್ಟನು. ಫಿಲಿಸ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟ ತಿರುಗಿ ಇಸ್ರಾಯೇಲ್ಯರ ಪ್ರಾಂತ್ಯದೊಳಗೆ ಬರಲೇ ಇಲ್ಲ. ನೋಡಿ, ಊಹಿಸಿ ನಾವು ಹೇಗೆ ಇದ್ವಿ, ಈವರೆಗೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಆಮೇನ್. ದೇವರು ಇಮ್ಯಾನುವೇಲ್ ಆಗಿದ್ದಾರೆ. ಆತನು ನಮ್ಮ ಒಂದಿಗೆ ಯಾವಾಗಲೂ ಇದ್ದಾರೆ. ಆತನು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಆತನು ನಮ್ಮ ಸಹಾಯಕನು, ಪವಿತ್ರಾತ್ಮನು, ಸಹಾಯಕನಾದ ಪವಿತ್ರಾತ್ಮ ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. ಆತನು ನಮಗೆ ಯಾವಾಗಲೂ ಸಹಾಯ ಮಾಡುವನಾದ. ಅದು ಹೊಸ ಒಡಂಬಡಿಕೆಯ ಒಂದು ಆಶೀರ್ವಾದವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಅವರು ಜ್ಞಾಪಿಸಿಕೊಳ್ಬೇಕಾಗಿತ್ತು, ಅವರೊಂದು ಕಲ್ಲನ್ನು ಇಡಬೇಕಾಗಿತ್ತು. ನಾವು ಯೋಶುವ 4ನೇ ಅಧ್ಯಾಯ 6ನೇ 7ನೇ ವಾಕ್ಯಕ್ಕೆ ಹೋಗೋಣ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸ್ಥಳಗಳ ದೇವರು ಪದೇ ಪದೇ ಹೇಳ್ತಾ ಇದ್ದಾರೆ, ಜ್ಞಾಪಿಸಿಕೊಳ್ಳಿ ಎಂಬುದಾಗಿ. ಅಲ್ಲಿ ಒಂದು ಜ್ಞಾಪಕದ ಕಲ್ಲನ್ನು ಇಡಿ, ಯಾಕೆಂದರೆ ಜನರು ಅಲ್ಲಿ ಮರೆಯುತ್ತಾರೆ. ನಿಮ್ಮ ಮಕ್ಕಳು ತಲೆಮಾರಿಗಾಗಿ ಬರುವಾಗ ಯಾತಕ್ಕಾಗಿ ಈ ಕಲ್ಲು ಎಂಬುದಾಗಿ ಕೇಳುವಾಗ ನೀವು ಉತ್ತರ ಕೊಡಬೇಕೆಂದು ಹೇಳ್ತಾರೆ. ಯೋಶುವ 6ನೇ ವಾಕ್ಯ, ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆ ಎಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ದನ್ ದಾಟುವಾಗಾಗಿ ಅವರ ಮುಂದೆ ಯೋರ್ದನ್ ನೀರು ನಿಂತು ಹೋಯ್ತೆಂಬ ಹೇಳಬೇಕು. ನೋಡಿ, ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು. ಈ ದಿನಗಳಲ್ಲಿ ಮಕ್ಕಳು ಬಹಳ ಬೇಡಿಕೆಯನ್ನು ಹಾಕಿದ್ದಾರೆ. ಅವರು ನಿಜವಾಗಿ ದೇವರ ಒಂದು ಆಶೀರ್ವಾದವನ್ನು ನೋಡ್ತಾ ಇಲ್ಲ. ಯಾವಾಗಲೂ ಅವರು ಇತರರೊಂದಿಗೆ ಹೋಲಿಕೆ ಮಾಡ್ತಾರೆ. ಅವರಲ್ಲಿ ಇದಿದೆ, ನಮ್ಮಲ್ಲಿ ಇದಿಲ್ಲ, ಅವರಿಗೆ ಇದಾಗ್ತಾ ಇದೆ, ನಮಗೆ ಆಗ್ತಾ ಇಲ್ಲ. ನೋಡಿ, ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು ಹೇಗೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದು ನಾವು ಅವರಿಗೆ ಬೋಧಿಸಬೇಕು. ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸಲ್ಲ. ಅದಕ್ಕಾಗಿ ಪೌಲನು ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ, ನೋಡಿ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬುದಾಗಿ. ನಾನು ನಿಮಗೆ ಎಲ್ಲಾ ಸಮಯದಲ್ಲಿ ಆತನು ಜನರಿಗೆ ಜ್ಞಾಪಿಸಿಕೊಡ್ತಾ ಇದ್ದಾನೆ, ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂಬುದಾಗಿ. ನೋಡಿ, ಮಕ್ಕಳು ನಿಮಗೆ ಕೇಳುವಾಗ ಇದರ ಒಂದು ಕಲ್ಲಿನ ಅರ್ಥ ಏನೆಂಬುದಾಗಿ ಆಗ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು. ಯಾವನು ಒಡಂಬಡಿಕೆ ಯೋರ್ದನ್ ದಾಟುವಾಗ ಅದರ ಮುಂದೆ ಯೋರ್ದನ್ ನೀರು ನಿಂತು ಹೋಯಿತು ಎಂದು ಹೇಳಿರಿ. ಯೋರ್ದನ ನೀರು ನಿಂತು ಹೋಯಿತು ಎಂಬುದು ಆ ಕಲ್ಲುಗಳು ಇಸ್ರಾಯೇಲ್ಗೆ ಸದಾಕಾಲವೂ ಸಾಕ್ಷಿಗಳಾಗಿರುವುದು ಅಂದನು. ಆಮೇನ್, ಹಾಲೆಲೂಯಾ. ಇಸ್ರಾಯೇಲಿಗೆ ಸದಾಕಾಲವು ಸಾಕ್ಷಿಗಳಾಗಿರುವು ಅಂದನು. ನೋಡಿ, ದೇವ ತಲೆಮಾರಿನವರೆಗೆ ಇದನ್ನು ದೇವರ ಒಂದು ಒಳ್ಳೆತನಗಳನ್ನು ದೇವರ ಅದ್ಭುತ ಜ್ಞಾಪಿಸಿಕೊಳ್ಬೇಕೆಂದು ಬಯಸ್ತಾನೆ. ಎಷ್ಟು ನೀವು ಇದನ್ನು ಜ್ಞಾಪಿಸಿಕೊಳ್ತಾ ಇದ್ದೀರಿ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು. ನೋಡಿ, 10 ಕುಷ್ಠರೋಗಿಗಳು ಯೇಸುವಿನಲ್ಲಿ ಬಂದರು. 10 ಜನರಿಗೆ ದೇವರು ಯೇಸು ಗುಣಪಡಿಸಿದ್ದಾರೆ. ಆದರೆ ಒಬ್ಬನು ಬಂದು ಮಾತ್ರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ. ನಾವು ಕುಷ್ಠರೋಗಿಗಳಲ್ಲ, ನಾವು ಅವರ ಹಾಗೆ ಅಲ್ಲ. ನಮ್ಮಲ್ಲಿ ಕೃತಜ್ಞತೆಯ ಒಂದು ಆತ್ಮವು ಒಳಗಿದೆ. ನಾವು ದೇವರು ನಮಗೆ ಏನೆಲ್ಲ ಮಾಡಿದೆ ಅದನ್ನು ಮರೆಯಬೇಕಾಗಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಬರೆದುಕೊಳ್ಳಿದ್ದಿ. ನಿಮಗೆ ನಿಜವಾಗಿ ಮರೆತು ಹೋದರೆ ಪವಿತ್ರಾತ್ಮನಿಗೆ ಕೇಳಬೇಡಿ, ಏನು ನನಗೆ ಅದ್ಭುತಗಳನ್ನು ಮಾಡಿದ್ದೀನಿ ನೋಡಿ, ನಾನು ಇಷ್ಟು ವರ್ಷದವನಾದಾಗ ನೀನು ಯಾವ ಅದ್ಭುತ ಮಾಡಿದ್ದಿ ನೋಡಿ, ಈ ದಿನ ನಾನು ಜೀವಿಸ್ತಾ ಇದ್ದೀನಿ, ಅದು ನಿಜವಾಗಿ ಒಂದು ಅದ್ಭುತವಾಗಿದೆ. ಎಷ್ಟೋ
ದಾಳಿಗಳನ್ನು ನನ್ನ ಜೀವಿತದಲ್ಲಿ ತರಲು ಬಯಸಿದ್ದಾನೆ. ಒಂದು ಆರೋಗ್ಯದ ದಾಳಿ, ಮಾನಸಿಕ ದಾಳಿ, ಭಾವನಾತ್ಮ ದಾಳಿ, ಎಷ್ಟೋ ಒಂದು ಸೈತಾನ ನನ್ನ ಮಕ್ಕಳ ಮೇಲೆ ದಾಳಿ ಹಾಕಿದ್ದಾನೆ. ಆದರೆ ದೇವರು ನನಗೆ ಎಲ್ಲದಿಂದ ಬಿಡುಗಡೆಗೊಳಿಸ್ತಾನೆ. ಆಮೇಲೆ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ದಾವೀದನು ಹೇಳ್ತಾನೆ, ನನ್ನ ಶತ್ರುಗಳಿಂದ ಬಿಡುಗಡೆಗೊಳಿಸಿದ್ದಾರೆ ಎಂಬುದಾಗಿ. ಅದಕ್ಕಾಗಿ ಆತನು ಕೃತಜ್ಞತೆಯನ್ನು ತುಂಬಿದ್ದಾನೆ. ಯಾವಾಗಲೂ ದಾವೀದನು ಜ್ಞಾಪಿಸಿಕೊಡ್ತಾ ಇದ್ದಾನೆ, ನಾನು ಕುರಿಗಳ ಹಿಂದೆ ಇದ್ದೆ, ಆದರೆ ದೇವರು ನನ್ನನ್ನು ರಾಜನಾಗಿ ಮಾಡಿದ್ದಾರೆ. ಬಹಳ ಒಂದು ಸುಂದರವಾದ ಒಂದು ವಾಕ್ಯ. ನಾನು ಕುರಿಗಳ ಹಿಂದೆ ಹೋಗ್ತಾ ಇದ್ದೆ, ಆದರೆ ನೀನು ನನ್ನನ್ನು ಮೇಲಕ್ಕೆ ಎತ್ತಿದೆ. ನೋಡಿ, ನಾವು ಯೋಚಿಸ್ಬೇಕು, ನಾವು ಎಲ್ಲಿಂದ ಬಂದಿದ್ದೇವೆ ಎಂಬುದಾಗಿ. ನೀವು ಬೆರಕ ಸೇವೆಗೆ ಬಂದಿರುವಾಗ ಹೇಗೆ ನೀವು ಬಂದ್ರಿ? ನಮ್ಮಲ್ಲಿ ಅನೇಕರಿಗೆ ಮಾತಾಡಲಿಕ್ಕೆ ಕೂಡ ಬರ್ತಿರ್ಲಿಲ್ಲ ನೋಡಿ, ಭಾಷೆ ಕೂಡ ಬರ್ತಾ ಇರಲಿಲ್ಲ, ನಮಗೇನು ಗೊತ್ತಿರಲಿಲ್ಲ. ಆದರೆ ಹೇಗೆ ನಾವು ಈ ದಿನ ಇದ್ದೀವಿ, ಎಷ್ಟೋ ಸಂಗತಿಗಳನ್ನು ಈ ಸೇವೆ ನಮಗೆ ಮಾಡಿದೆ, ಅದನ್ನು ನಾವು ಜ್ಞಾಪಿಸಿಕೊಳ್ಬೇಕು. ಅದು ಪೌಲಿನ ಒಂದು ವಿಶೇಷತೆ ಆಗಿದೆ ಹೊಸ ಒಡಂಬಡಿಕೆಯಲ್ಲಿ. ನಾನು ಚೆಕ್ ಮಾಡಿದೆ, ಎಷ್ಟೋ ಬಾರಿ ಆತನು ಕೃತಜ್ಞತೆಯನ್ನು ಸಲ್ಲಿಸಿದ್ದಾನೆ. ಪತ್ರಿಕೆಗಳಲ್ಲಿ 31 ವಾಕ್ಯಗಳು ಅಲ್ಲಿ ಇವೆ. ಪೌಲನು ಅಭಿನಂದನೆಗಳನ್ನು ಸಲ್ಲಿಸುವುದು ಹೊಸ ಒಡಂಬಡಿಕೆಯಲ್ಲಿ. ವಿಶೇಷವಾಗಿ ಆತನು ದೇವರಿಗೆ ತನ್ನ ಎಲ್ಲ ಭಕ್ತರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ ಮತ್ತು ತನ್ನ ಜೊತೆ ಕೆಲಸಗಾರರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಟೈಟಸ್ಗಾಗಿ, ತೀತನಿಗಾಗಿ, ತಿಮೋತಿಗಾಗಿ. ರೋಮ 16 ನಾವು ಇದನ್ನು ನೋಡ್ಬೋದು. ಪ್ರತಿ ಬಾರಿ ಆತನು ಜ್ಞಾಪಿಸಿಕೊಡ್ತಾ ಇದ್ದಾನೆ, ನಾನು ನಿನಗೆ ಜ್ಞಾಪಿಸಿಕೊಂಡಿದ್ದೇನೆ ಪ್ರತಿದಿನ ನನ್ನ ಪ್ರಾರ್ಥನೆಯಲ್ಲಿ. ಎಷ್ಟು ಜನರು ನೀವು ಅಣ್ಣನಿಗಾಗಿ ಜ್ಞಾಪಿಸಿಕೊಳ್ತಾ ಇದ್ದೀರಿ? ಹೌದು, ನೀವು ಪ್ರಾರ್ಥಿಸ್ತೀರಿ, ಅಣ್ಣನಿಗೆ ಆಶೀರ್ವದಿಸಿ ಎಂಬುದಾಗಿ. ಆದರೆ ನಮ್ಮ ಒಂದು ಹೃದಯವು ಎಷ್ಟು ಕೃತಜ್ಞತೆಯಿಂದ ತುಂಬಿದೆ. ಅವರ ಸುರಿಸಿದ ಜೀವಿತ ನಮ್ಮ ಜೀವಿತದಲ್ಲಿ ನಾವು ದೇವರ ಮುಂದೆ ಏನಿದ್ದೇವೆ ಅದು ನಿಜವಾಗಿ ಅದರ ಒಂದು ಕ್ರೆಡಿಟ್ ಅಣ್ಣನಿಗಾಗಿ ಸಲ್ತದೆ. ಯಾಕೆಂದರೆ ಅವರು ತಮ್ಮ ಜೀವಿತವನ್ನು ಸುರಿಸಿದ್ದಾರೆ, ಅವರು ತಮ್ಮನ್ನೇ ದೇವರಿಗೆ ಸಲ್ಲಿಸಿದ್ದಾರೆ. ಅವರು ನಾವು ಏನೆಲ್ಲ ಪಡ್ಕೊಂಡಿದ್ದೇವೆ ಅದು ಅಣ್ಣನಿಂದ ಬಂದುದಾಗಿದೆ. ಅವರು ಕೊಟ್ಟ ಪ್ರತಿಯೊಂದು ಪ್ರಕಟಣೆಯು ಅವರಿಂದ ಆಗಿದೆ. ಅದಕ್ಕಾಗಿ ನಾವು ಅಷ್ಟು ಆಶೀರ್ವಾದವನ್ನು ಹೊಂದಿದ್ದೇವೆ. ಎಷ್ಟು ನಾವು ಆಶೀರ್ವಾದವನ್ನು ಹೊಂದಿದ್ದೇವೆ, ಎಷ್ಟು ಸತ್ಯಗಳನ್ನು ತಿಳ್ಕೊಂಡಿದ್ದೇವೆ. ನಾವು ಇನ್ನೊಂದು ಹಂತದಲ್ಲಿ ಇರಬೇಕಾಗಿತ್ತು ಈ ದಿನ. ಹೌದು, ನಾವು ದಿನ ಮಹಿಮೆಯಿಂದ ಮಹಿಮೆಗೆ ಬೆಳೀತಾ ಇದ್ದೀವಿ, ಆದರೆ ಎಷ್ಟು ನಾವು ಅಣ್ಣನಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಾವು ದೇವರಿಗೆ ಈ ಒಂದು ಎಲ್ಲವನ್ನು ಜ್ಞಾಪಿಸಿಕೊಳ್ಳುವಾಗ ದೇವರಿಗೆ ನಾವು ನಮ್ಮ ನಾಯಕರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಶಾರೀರಿಕ ಪೋಷಕರಿಗಾಗಿ ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿ ವ್ಯಕ್ತಿಗಾಗಿ ನಮ್ಮ ಜೀವಿತದಲ್ಲಿ ಯಾರೆಲ್ಲ ಪಾತ್ರವನ್ನು ತೆಗೆದುಕೊಂಡು ಅವರಿಗಾಗಿ ಕೃತಜ್ಞತೆ ಸಲ್ಲಿಸಬೇಕು. ನಾವು ಇಲ್ಲಿ ಕೂತ್ಕೊಂಡಿದ್ದೆ, ದೇವರು ನಮ್ಮನ್ನು ರಕ್ಷಣೆ ಕೊಟ್ಟಿದ್ದಾರೆ. ಇದರ ಸಾಧನೆ ಯಾರಾಗಿದ್ದಾರೆ? ಯಾರನ್ನೋ ದೇವರು ನಿಮಗೆ ರಕ್ಷಣೆ ತರಲಿಕ್ಕೆ ಉಪಯೋಗಿಸಿದ್ದಾರೆ. ನೋಡಿ, ನಿಮ್ಮ ಜೀವಿತದಲ್ಲಿ ನಿಮ್ಮ ಒಂದು ಅಗತ್ಯ ಸಮಯದಲ್ಲಿ ದೇವರು ಇತರ ಮೂಲಕ ಸಹಾಯ ಮಾಡಿದ್ದಾರೆ. ಪೌಲನು ಹೇಳುವ ಹಾಗೆ ನಾನು ಪ್ರತಿಯೊಬ್ಬರನ್ನು ಜ್ಞಾಪಿಸಿಕೊಳ್ತಾ ಇದ್ದೇನೆ ಮತ್ತು ದೇವರಿಗೆ ಪ್ರತಿಯೊಬ್ಬರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ದಿನ ನೀವು ಪ್ರತಿಯೊಬ್ಬರು ಎಲ್ಲವನ್ನು ಜ್ಞಾಪಿಸಿಕೊಳ್ಳಿ, ನೀವು ಬರೆದುಕೊಳ್ಳಿ. ನೋಡಿ, ನೀವು ಯಾರೆಲ್ಲ ನಿಮಗೆ ನೋವು ಪಡಿಸ್ತಾರೆ ಅವರಿಗಾಗಿ ಕೂಡ ಕೃತಜ್ಞತೆ ಸಲ್ಲಿಸಿ. ಪೌಲನು ಈ ರೀತಿ ಹೇಳ್ತಾ ಇದ್ದಾನೆ. 1 ಥೆಸಲೋನಿಕ 5:18. 1 ಥೆಸಲೋನಿಕ 5:18. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ನನ್ನ ಸಹೋದರಿ, ಎಲ್ಲದರಲ್ಲಿ ಯಾವುದೇ ಸಿಚುವೇಶನ್ ನೀವು ಇದ್ದೀರಿ ಅದು ನನಗೆ ಗೊತ್ತಿಲ್ಲ. ನಿಮಗೆ ನೋವಾಗಿರ್ಬಹುದು, ಬಂಧನದಲ್ಲಿ ಇರಬಹುದು, ಅಥವಾ ಇನ್ನೂ ಕೂಡ ನಿನ್ನ ಸುತ್ತಮುತ್ತ ಕತ್ತಲು ಆವರಿಸ್ಕೊಂಡಿರ್ಬೋದು, ಅಥವಾ ನೀವು ಒಂದು ಸೆರೆಮನೆಯಲ್ಲಿ ಇದ್ದಂಗೆ ಇರ್ಬೋದು, ಅಥವಾ ನಿನ್ನ ಸುತ್ತಮುತ್ತ ಏನೇ ಒಳ್ಳೆಯದನ್ನು ನೋಡದೇ ಇರಬಹುದು. ಏನೇ ಇರಲಿ, ಪೌಲನು ಹೇಳ್ತಾನೆ ಎಲ್ಲದರಲ್ಲಿ ಕೃತಜ್ಞತೆ ಮಾಡಿರಿ ಎಂಬುದಾಗಿ. ಎಲ್ಲದರಲ್ಲಿ ನೀವು ಎಲ್ಲರೂ ದೇವರು ನಿಮಗೆ ಕೊಟ್ಟ ವ್ಯಕ್ತಿಗಳು ಯಾರಾದರೂ ನಿಮ್ಮನ್ನು ನೋಯಿಸಿದರೂ ಕೂಡ ಅವರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ನೋಡಿ, ನಿಮಗೆ ಗೊತ್ತಿದೆ ನೋವಾದರೆ ಯೋಸೇಫನ ಬಗ್ಗೆ. ನೋಡಿ, ಆತನು ತನ್ನ ಹೃದಯವನ್ನು ಆ ಒಂದು ಕೃತಜ್ಞತೆಯಲ್ಲಿ ಇಟ್ಟುಕೊಂಡನು. ಅದಕ್ಕಾಗಿ ಆತನು ಒಂದು ಅಧಿಕಾರಿ ಆದನು. ದೇವರು ಅದಕ್ಕಾಗಿ ಆತನ ಮೇಲಕ್ಕೆತ್ತಿದರು. ಈ ಸಮಯವು ನೋವುಗಳನ್ನು
ಜ್ಞಾಪಿಸುವ ಸಮಯವಲ್ಲ, ನಮಗೆ ನೋಯಿಸಿದ ವ್ಯಕ್ತಿಯನ್ನು ಜ್ಞಾಪಿಸಿ ಆತನಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ವಿಷಯವಾಗಿದೆ. ಏನೆಲ್ಲ ಇದೆ ಅದಕ್ಕಾಗಿ ನೀವು ಒಂದು ಕೃತಜ್ಞತೆ ಸಲ್ಲಿಸಿ. ಯಾವುದೇ ವ್ಯಕ್ತಿಯನ್ನು ಅಥವಾ ಯಾವುದೇ ಪರಿಸ್ಥಿತಿಯನ್ನು ನೀವು ದೂರಬೇಡಿ. ನಮಗೆ ಒಂದೇ ಒಬ್ಬ ಶತ್ರು ಎಂದರೆ ಸೈತಾನನು ಮಾತ್ರ ಆಗಿದ್ದಾನೆ. ಸೈತಾನನು ಏನು ಮಾಡ್ತಾನೆ ಅಂದರೆ, ಸೈತಾನನು ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸದಂತೆ ಮಾಡ್ತಾನೆ. ಆತನು ಹೇಗಾದರೂ ಕೂಡ ನಿಮಗೆ ಆ ಒಂದು ಕೃತಜ್ಞತೆಯ ಹೃದಯದಿಂದ ಹೊರಗೆ ತರಲು ನೋಡ್ತಾನೆ. ಅದೇ ನಿಮ್ಮ ಜೀವಿತದಲ್ಲಿ, ಈಸಾಕನ ಜೀವಿತದಲ್ಲಿ ಕೂಡ ಅದನ್ನು ನಾವು ನೋಡ್ಬೋದು. ಎಲ್ಲೆಲ್ಲಿ ಆತನು ಬಾವಿಯನ್ನು ತೋಡಿದನು ಅಲ್ಲಿ ಶತ್ರುಗಳು ಬಂದು ಕಲ್ಲುಗಳನ್ನು ಹಾಕಿದರು. ಎಲ್ಲ ಸಮಯದಲ್ಲಿ ನೀವು ನಿರ್ಧರಿಸಬಹುದು, ನಾನು ದೇವರಿಗೆ ಸ್ತುತಿಸುತ್ತೇನೆ, ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ನಿರ್ಧರಿಸುವಾಗ ಕೂಡಲೇ ಸೈತಾನನು ಅನೇಕ ಸಂಗತಿಗಳಿಂದ ದಾಳಿ ಮಾಡ್ತಾನೆ. ನಿಮ್ಮ ಒಂದು ಹಳೆಯ ಒಂದು ಸೋಲುಗಳು ಇರ್ಬೋದು, ಅಥವಾ ಎಲ್ಲ ಸಮಯದಲ್ಲಿ ನಿಮಗೆ ಅದನ್ನು ದೊಡ್ಡದಾಗಿ ತಂದು ತೋರಿಸ್ತಾನೆ. ಈಸಾಕನು ಏನು ಮಾಡಿದನು? ಈಸಾಕನು ಆತನು ಸೋತು ಹೋಗಿಲ್ಲ, ಆತನು ರೇಬತ್ ಸಿಗುವ ತನಕ ಅದನ್ನು ಆಗಿದ್ದನು. ನೋಡಿ, ಈ ವರ್ಷ, ಬರುವ ವರ್ಷ ನಮಗೆಲ್ಲರಿಗೆ ರೇಬತ್ ವರ್ಷವಾಗಿದೆ. ನಾವು ಆತನಿಗೆ ಸ್ತುತಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವವರಾಗಿದೆ. ನಾವು ಎಲ್ಲವನ್ನು ಅಗಿಯುವವರಾಗಿದೆ. ಏನೆಲ್ಲ ನಮ್ಮ ನದಿಯನ್ನು ತಡೆಯಿಡ್ತಾ ಇದೆಯೋ ನಾವು ಅದನ್ನು ಹೋಗಿ ಅಗಿಯುವವರಾಗಿದೆ. ನೀವು ಹೇಳುವವರು, ಇಲ್ಲ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ನಾನು ದೇವರಿಗೆ ಸ್ತುತಿಸ್ತೇನೆ. ಹೌದು, ಈ ವ್ಯಕ್ತಿ ನನ್ನ ಜೀವಿತ ನೋಯಿಸಿದರೆ ಸಮಸ್ಯೆ ಇಲ್ಲ, ನಾನು ವಾಕ್ಯವನ್ನು ಪ್ರತಿಯೊಂದರಲ್ಲಿ ವಾಕ್ಯಕ್ಕೆ ವಿಧೇಯರಾಗ್ತೇನೆ, ಎಲ್ಲದರಲ್ಲಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದೇ ದೇವರ ವಿಷಯವಾಗಿ ನನ್ನ ದೇವರ ಚಿತ್ತವಾಗಿದೆ, ನಾನು ಆತನಿಗೆ ಎಲ್ಲದರಲ್ಲಿ ಸ್ತುತಿ ಸಲ್ಲಿಸ್ತೇನೆ. ಆಮೇಲೆ ಹಲ್ಲೆಲೂಯಾ. ನಾವು ಇದನ್ನು ಮಾಡಬಹುದು ಎಲ್ಲದರಲ್ಲಿಯೂ. ಇನ್ನೊಂದು ಸ್ಥಳದಲ್ಲಿ ಪೌಲನು ಹೇಳ್ತಾನೆ, ನಾವು ಕೃತಜ್ಞತೆ ಸಲ್ಲಿಸಬೇಕು ಎಂಬುದಾಗಿ. ಅದಕ್ಕಾಗಿ ಪೌಲನು ಈ ರೀತಿಯ ಒಂದು ಜೀವಿತವನ್ನು ಜೀವಿಸಿದನು. ಫಿಲಿಪಿ 4:12, ಫಿಲಿಪಿ 4:12, 11:12. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದು ಹಸಿದವನಾಗಿದ್ದರು, ಸಮೃದ್ಧಿಯಾಗಲು ಕೊರತೆಯುಳ್ಳವನಾಗಿದ್ದರು, ಯಾವ ಥರದ ಸ್ಥಿತಿಯಲ್ಲಿ ಇರುವುದಾದರೂ ಅದರ ಗಂಟು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವನಾತನು ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ. ನೋಡಿ, ಆತನು ಹೇಗೆ ಹೇಳ್ತಾ ಇದ್ದಾನೆ, ಆತನು ಒಂದು ಕೃತಜ್ಞತೆ ಸಲ್ಲಿಸುವ ವ್ಯಕ್ತಿ ಆಗಿದ್ದಾನೆ. ಪ್ರತಿ ಬಾರಿ ಆತನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ. ಆತನು ಹೇಳ್ತಾನೆ, ಓಕೆ, ಏನಿದ್ರು ಕೂಡ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಏನು ಕೂಡ ಇಲ್ಲದಿದ್ರೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದಕ್ಕಾಗಿ ಆತನು ಸಂತೃಪ್ತನಾಗಿದ್ದನು. ನೋಡಿ, ಸೇವೆಯಲ್ಲಿ ಅನೇಕ ಬಾರಿ ನಾವು ಅನೇಕ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತೇವೆ. ಆದರೆ ನಾವು ದೇವರಿಗೆ ಎಲ್ಲದರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದರೆ ನಾವು ಪೌಲನಾಗಿ ಹೇಳಲಿಕ್ಕೆ ಆಗ್ತೇವೆ, ನಾವು ತೃಪ್ತನಾಗಿರಲು ಬಲ್ಲೆವೆಂಬುದಾಗಿ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಈ ದಿನ ಪವಿತ್ರಾತ್ಮನು ನಿಜವಾಗಿ ನನಗೆ ಈ ಒಂದು ಭಾರವನ್ನು ಕೊಟ್ಟನು. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂದು ಹೇಳುವಾಗ, ನಾನು ಒಳ್ಳೆಯ ಒಂದು ಉಡುಪನ್ನು ಧರಿಸಿ ನಾನು ಸಂತೋಷವಾಗಿರ್ತೇನೆ. ನಾನು ಯಾವುದಕ್ಕೂ ನನ್ನ ಒಂದು ಆನಂದವನ್ನು ನಂದಿಸಲು ಬಿಡುವುದಿಲ್ಲ ಎಂಬುದಾಗಿ ಹೇಳಿ. ಯಾಕೆಂದರೆ ಈ ಸಮಯ ನಾವು ಆಚರಿಸುವ ಸಮಯವಾಗಿದೆ. ನಾವು ಆಚರಿಸುವ ಒಂದು ದೇವರು ನಮಗೆ ಮಾಡಿದ ಒಳ್ಳೆತನವನ್ನು, ಯೇಸು ನಮಗೆ ಮಾಡಿದ ಒಂದು ಒಳ್ಳೆತನವನ್ನು ಜ್ಞಾಪಿಸಿ ಕೃತಜ್ಞತೆಯನ್ನು ಸಲ್ಲಿಸುವ ಆಗಿದೆ. ಹೇಗೆ ನಾವು ನೊಂದುಕೊಳ್ಬಹುದು, ಇದು ಒಳ್ಳೆದಲ್ಲ ಅದು ಒಳ್ಳೆದಲ್ಲ ಎಂಬುದಾಗಿ. ನೋಡಿ, ನಾವು ಎಲ್ಲದರ ಮೇಲೆ ಆತನ ನಮಗೆ ಎಷ್ಟಾಗಿ ಪ್ರೀತಿಸಿದ ಅದನ್ನು ಯೋಚಿಸುವಾಗಲೇ ನಮ್ಮ ಜೀವಿತವಿಡೀ ಸಾಕಾಗುವುದಿಲ್ಲ ಆತನ ಕೃತಜ್ಞತೆಯನ್ನು ಸಲ್ಲಿಸಲು. ಆತನು ಎಷ್ಟು ನಮಗೆ ರಕ್ಷಿಸಿದ್ದಾನೆ, ಎಷ್ಟು ನಮಗಾಗಿ ಆತನು ನಿಂತಿದ್ದಾನೆ, ಆತನು ಎಷ್ಟು ನಮ್ಮ ವ್ಯಾಜ್ಯವನ್ನು ತೀರಿಸಿದ್ದಾನೆ, ಆತನು ಎಷ್ಟಾಗಿ ನಮ್ಮ ಪರವಾಗಿ ಮಾತಾಡಿದ್ದಾನೆ. ಆತನು ನಮ್ಮನ್ನು ಬಿಟ್ಟು ಬಿಡಲೇ ಇಲ್ಲ. ಆತನು ನಮ್ಮನ್ನು ಒಬ್ಬಂಟಿನಲ್ಲಿ ಬಿಡಲಿಲ್ಲ. ಆತನು ನಮಗೆ ಅನಾಥರಾಗಿ ಬಿಟ್ಟಿಲ್ಲ. ದೇವರು ನಮಗೆ ಎಷ್ಟಾಗಿ ಪ್ರೀತಿಸಿದ್ದಾರೆ, ಆತನ ಒಂದು ಪ್ರೀತಿ ನಮಗೆ ಹೊದಿಕೆಯಾಗಿ ನಮ್ಮ ಮೇಲೆ ಇದೆ. ನೋಡಿ, ಜನರು ನೋಡುವಾಗ, ಅವರು ಕ್ರಿಸ್ತನನ್ನು ನೋಡುವಾಗ ಇದು ನಮ್ಮ ಜೀವಿತ ಅಲ್ಲ. ಅದಕ್ಕಾಗಿ ಕೂಡ ಅದನ್ನು ಯೋಚಿಸುವಾಗ ಕೂಡ ನಮಗೆ ಮೌನವಾಗಿರ್ಲಿಕ್ಕೆ ಆಗೋದಿಲ್ಲ. ನೋಡಿ, ಅದು ಒಂದು ದೊಡ್ಡ ವಿಷಯ ನಮ್ಮ ಜೀವಿತದಲ್ಲಿ ಆಗಿದೆ. ಆತನು ನಮ್ಮ ಮೇಲೆ ಸುರಿಸಿದ ಆ ಪ್ರೀತಿಯು ಎಷ್ಟಾಗಿದೆ. ನಾವು ನಿಜವಾಗಿ ಇದನ್ನು ಆಚರಿಸುವ ಸಮಯವಾಗಿದೆ, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯವಾಗಿದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ಬಾರಿ ದೇವರು ಜ್ಞಾಪಿಸಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರ ಹೃದಯವು ಬದಲಾಗಿರಲಿಲ್ಲ.
ಅವರ ಹೃದಯವು ಕಠಿಣವಾಗಿತ್ತು. ಹೆಜಿಕೇಲ 36:26 ಆ ಕಲ್ಲಾದ ಹೃದಯವಾಗಿತ್ತು. ಆದರೆ ಹೊಸ ಒಡಂಬಡಿಕೆ ವಿಶ್ವಾಸಿಯಾಗಿ ದೇವರು ನಮ್ಮ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿದ್ದಾರೆ. ನಾವು ಯಾವುದೇ ಕಲ್ಲನ್ನು ನಮ್ಮ ಮುಂದೆ ಇಡಬೇಕಾಗಿಲ್ಲ. ಅದು ಒಳ್ಳೆಯದು. ನಾವು ನಮ್ಮ ಮನೆಯಲ್ಲಿ ಆತನ ಮಾಡಿದ ಆಶೀರ್ವಾದಗಳನ್ನು ಬರೆದುಕೊಂಡು ನಾವು ಜ್ಞಾಪಿಸಿಕೊಂಡು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ತನ್ನ ಆತ್ಮವನ್ನೇ ಕೊಟ್ಟಿದ್ದಾರೆ. ಪವಿತ್ರಾತ್ಮನು ಆತನು ನಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ಆತನು ಯಾವಾಗಲೂ ನಮಗೆ ವ್ಯಕ್ತಿಯಾಗಿ ನಮಗೆ ಜ್ಞಾಪಿಸಿಕೊಡ್ತಾ ಇದ್ದಾನೆ. ಎಲ್ಲಿ ಅಲ್ಲಿ ಕೊರತೆ ಇದೆ, ಇಲ್ಲಿ ಅದು ಇಲ್ಲ ಹೇಳುವಾಗ ಪವಿತ್ರಾತ್ಮನಿಗೆ ಹೇಳ್ತೇನೆ, ನಿನ್ಗೆ ಈ ರೀತಿ ಹೇಳಲಿಕ್ಕೆ ಆಗುವುದಿಲ್ಲ. ನೋಡಿ, ಈ ಪರಿಸ್ಥಿತಿಯಲ್ಲಿ ಹೇಗೆ ನಾನು ನಿನಗೆ ಸಹಾಯ ಮಾಡಿದ್ದೇನೆ. ನೋಡಿ, ಆತನು ನಮ್ಮ ಸಹಾಯಕನಾಗಿದ್ದಾನೆ. ಪವಿತ್ರಾತ್ಮನಿಗೂ ನಮಗೆ ಎಲ್ಲವನ್ನು ಜ್ಞಾಪಿಸಿಕೊಡುವವನಾಗಿದ್ದಾನೆ. ಆಮೇಲೆ ಒಂದು ಸೂಚನೆ, ಆತ್ಮನಿಂದ ತುಂಬಿದ ವ್ಯಕ್ತಿಯ ಒಂದು ಸೂಚನೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿದೆ. ಎಫೆಸ 5:20 18 ನಾವು ಓದೋಣ. 5:18 ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಆದ್ದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಮಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿ ಇದ್ದು ಒಬ್ಬರಿಗೊಬ್ಬರು ವಿನಯರಾಗಿ ನಡೆದುಕೊಳ್ಳಿರಿ. ಯಾವಾಗಲೂ ಕೆಲವು ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸಬೇಕಾ ಅಥವಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕು. ಆಮೇನ್. ಹೇಗೆ ನಾವು ಆತ್ಮನ ತುಂಬಿಕೊಂಡು ಇರುವುದೆಂಬುದಾಗಿ ಕಂಡುಕೊಳ್ಳುವುದು? ನಿಮ್ಮ ಬಾಯಿ ನೋಡುವಾಗ ನಿಮ್ಮ ಬಾಯಿ ಹೇಳಬೇಕು, ಎಲ್ಲದರಲ್ಲಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಇದು ದೇವರ ಚಿತ್ತವಾಗಿದೆ ಎಂಬುದಾಗಿ ಹೇಳುವುದು. ನೋಡಿ, ಯಾವಾಗಲೂ ನಿಮ್ಮ ಬಾಯಿ ನೋಡುವಾಗ, ನೀವು ಕರ್ತನೆ ವಂದನೆಗಳು ಹೇಳುವಾಗ, ಇದನ್ನು ಮಾಡ್ತಾನೆ ಇರುವಾಗ ಇದು ಒಂದು ಸೂಚನೆ ನೀನು ಪವಿತ್ರಾತ್ಮನಿಂದ ತುಂಬಿಕೊಂಡಿದೆ ಎಂಬುದಾಗಿ. ಎಂಥ ಒಂದು ಅವಕಾಶ ದೇವರ ವಿಶ್ವಾಸಿಗಳು ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಅವರು ಕಲ್ಲನ್ನು ಹೊರಬೇಕಾಗಿತ್ತು. ಒಂದು ಯೋರ್ದಾನ ನದಿಯನ್ನು ದಾಟಿದಾಗ ಅವರು 12 ಕಲ್ಲುಗಳನ್ನು ಇಟ್ಟು ಅದನ್ನು ಜ್ಞಾಪಿಸ್ಕೊಳ್ಬೇಕಾಗಿತ್ತು. ಮಕ್ಕಳಿಗೆ ಅದನ್ನು ಅವರು ಜ್ಞಾಪಿಸ್ಕೊಳ್ಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ್ ನಮ್ಮಲ್ಲಿ ಪ್ರಭಾವದ ನಿರೀಕ್ಷೆಯಾಗಿದ್ದಾನೆ. ಆತ ನಮ್ಮ ಒಳಗಿದ್ದಾನೆ. ಆತನ ಸ್ತುತಿ ಆರಾಧನೆ ಆತ್ಮವಾಗಿದ್ದಾನೆ. ಆತ ನಮ್ಮ ಒಳಗಿರುವಾಗ ಯಾವಾಗಲೂ ನಾವು ಆಡುವ ವ್ಯಕ್ತಿಗಳಾಗಿ ಕೃತಜ್ಞತೆ ಸಲ್ಲಿಸುವ ವ್ಯಕ್ತಿ ಆಗಿರ್ತೀವಿ. ನೋಡಿ, ಯಾವಾಗಲೂ ಎಲ್ಲದರಲ್ಲಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದು ಆತ್ಮದಿಂದ ತುಂಬಿದ ವ್ಯಕ್ತಿಯ ಒಂದು ಸೂಚನೆ ಆಗಿದೆ. ಆದ್ದರಿಂದ ದೇವರು ನನಗೆ ಈ ದಿನ ಜ್ಞಾಪಿಸಿ ಕೊಟ್ಟಿದ್ರು, ಪವಿತ್ರಾತ್ಮ ನಮ್ಮ ಒಳಗೆ ಇರುವಾಗ ನಾವು ಹೇಗೆ ಮೌನವಾಗಿರುವುದು. ದೇವರು ನಮಗೆ ಆತನ ಭಾಷೆಯನ್ನು ಕೊಟ್ಟಿದ್ದಾರೆ, ಅನ್ಯ ಭಾಷೆ. ನೀವು ಅನ್ಯ ಭಾಷೆಯಲ್ಲಿ ಹಾಡಬಹುದು. ನಾವು ಯಾವಾಗಲೂ ಕೇಳಬೇಕು, ಮುಂದಿನ ದಿನಗಳಲ್ಲಿ ಇದನ್ನು ಮಾಡುವುದನ್ನು ನೀವು ದಿನ ಅಭ್ಯಾಸಿಸಿರಿ. ನೋಡಿ, ಹೊಸ ಒಡಂಬಡಿಕೆ ಕೂಡ ಪೌಲನು ನಮಗೆ ಜ್ಞಾಪಿಸಿಕೊಡ್ತಾ ಇದ್ದಾನೆ. ನೋಡಿ, ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಿ, ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸಿ, ಯಾವುದಕ್ಕೂ ಚಿಂತೆ ಮಾಡಬೇಡಿರಿ. ನೋಡಿ, ಎಲ್ಲದಕ್ಕೂ ಆತನು ಪದೇ ಪದೇ ಬರೀತಾ ಇದ್ದಾನೆ. ಅದಕ್ಕಾಗಿ 31 ವಾಕ್ಯಗಳಲ್ಲಿದೆ, ನೀವು ಕಂಡುಕೊಳ್ಳಿರಿ ಎಷ್ಟು ವಾಕ್ಯಗಳಿವೆ ಎಂಬುದಾಗಿ, ಮತ್ತು ನೋಟ್ಸ್ ಬರೆದುಕೊಂಡು ಅದನ್ನು ಬರೆದುಕೊಳ್ಳಿ. ನೋಡಿ, ಆತನು ಹೇಳ್ತಾ ಇದ್ದಾನೆ, ಎಲ್ಲದರಲ್ಲಿಯೂ ಆತನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ. ನಾನು ಈಗಾಗಲೇ ಹೇಳಿದ್ದೇನೆ, ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸದಿದ್ರೆ, ನೋಡಿ, ಇದು ನಿಮ್ಮ ಅಭ್ಯಾಸವಲ್ಲ, ನಿಮ್ಮ ಹೃದಯವು ಉಕ್ಕಿಕೊಂಡಿರಬೇಕು. ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ನೋಡಿ, ಮೋಟಾರ್ ಪಂಪಲ್ಲಿ, ನೀರಿನ ಪಂಪಲ್ಲಿ 2-3 ಬಾರಿ ನೀವು ಪಂಪ್ ಮಾಡುವಾಗ ನೀರು ಬರುವುದಿಲ್ಲ. ಏನು ಮಾಡ್ತೀರಾ? ಆಗ ನೀವು ಸ್ವಲ್ಪ ನೀರನ್ನು ಹಾಕ್ತೀರಿ, ಮತ್ತೆ ಪುನಃ ಪಂಪ್ ಮಾಡ್ತೀರಿ, ಪುನಃ ನೀರು ಹಾಕ್ತೀರಿ, ಪುನಃ ಪಂಪ್ ಮಾಡ್ತೀರಿ, ಕೂಡಲೇ ನೀರು ಹೊರಗೆ ರಭಸವಾಗಿ ಬರ್ತದೆ. ಅದೇ ರೀತಿ ನಿಮ್ಮ ಜೊತೆಲಿ ಕೂಡ ನೀವು ಮಾಡಬೇಕು. ನೋಡಿ, ಒಳಗಿಂದ ಹಾಡು ಬರೆದಿದ್ದೆ ಪರವಾಗಿಲ್ಲ, ಅಳು ಬರ್ತಾ ಇದ್ರೆ ಕೂಡ ನೀವು ದೇವರಿಗೆ ಸ್ತುತಿಸಿ, ಎಲ್ಲದರಲ್ಲಿ ಸ್ತುತಿಸಿ. ನೀವು ಒಂದು ಹಾಡಲ್ಲಿ 2-3 ಹಾಡನ್ನು ಹಾಡುವಾಗ, ನೀವು ವಂದನೆ ಸಲ್ಲಿಸುವಾಗ, ವಂದನೆ ಕರ್ತನೆ ಹೇಳುವಾಗ ಕೂಡಲೇ ನಿಮ್ಮ ಒಂದು ಆತ್ಮ ರಭಸವಾಗಿ, ನಿನ್ನಲ್ಲಿರುವ ನದಿಗಳು ರಭಸವಾಗಿ ಹರಿಯಲು ಆರಂಭಿಸ್ತವೆ. ಅದು ಒಂದು ರಹಸ್ಯವಾಗಿದೆ. ನಮಗೆಲ್ಲ ಇದು ತಿಳಿದಿದೆ, ಆದರೆ ನಾವು ಇದನ್ನು ಮಾಡ್ತಾ ಇಲ್ಲ. ನಾವು ಈ ದಿನದಿಂದ ಇದನ್ನು ಮಾಡುವವರಾಗಿದ್ದೇವೆ. ನಾವು ದೇವರಿಗೆ ಎಲ್ಲದರಲ್ಲಿ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಪವಿತ್ರಾತ್ಮನು ಜ್ಞಾಪಿಸಿ ಕೊಡ್ತಾ ಇದ್ದೇನೆ,
ನೀವು ಈ ರೀತಿ ಹೋಗುವಾಗ ಇಲ್ಲ ಇಲ್ಲ, ಈ ಸಮಯವು ಸಂಭ್ರಮಿಸುವ ಸಮಯ, ಈ ಸಮಯವು ಕೃತಜ್ಞತೆ ಸಲ್ಲಿಸುವ ಸಮಯ, ಯಾವಾಗಲೂ ಕೃತಜ್ಞತೆ ಸಲ್ಲಿಸುವ ಸಮಯ ಆತ್ಮದಿಂದ ತುಂಬಿದ ವ್ಯಕ್ತಿಯ ಒಂದು ಸೂಚನೆಯಾಗಿದೆ. ಹಾಲೆಲೂಯ. ಈ ದಿನ ನಾವು ನಿರ್ಧರಿಸಲಿದ್ದೇವೆ, ಕರ್ತನೆ ಈ ದಿನದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೇವಲ ನನ್ನ ಜೀವಿತದಲ್ಲಿ ಆದ ಸಂಗತಿಗಳು ಮಾತಲ್ಲ, ಬೆರಕ ಪ್ರವಾದನೆ ಸೇವೆಯಲ್ಲಿ ಏನೆಲ್ಲ ಆಗಿದೆ, ನಾವು ಅನಾನಿಗ ಹಾಗೆ ಕೃತಜ್ಞತೆ ಸಲ್ಲಿಸ್ತೇವೆ. ನಾವು ಎಲ್ಲದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. ನೋಡಿ, ಒಂದು ಕೃತಜ್ಞತೆಯ ಹೃದಯ ಅದನ್ನು ಹೇಗೆ ವಿವರಿಸುವುದು ನನಗೆ ತಿಳಿದಿಲ್ಲ. ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿದರೆ ಅದು ಒಂದು ಅಪಾಯದ ಸಂಗತಿಯಾಗಿದೆ. ನೋಡಿ, ನಾವು ಸ್ವಲ್ಪ ಸಮಯ ಇದನ್ನು ಮಾಡೋಣ. ಒಂದು ವಾರ ಮಾಡುವಾಗ ಅದು ನಮ್ಮ ಜೀವಿತ ಶೈಲಿ ಆಗಿರ್ತದೆ, ಇದು ನಮ್ಮ ಜೀವಿತದ ಒಂದು ಭಾಗವಾಗ್ತದೆ. ಅದಕ್ಕಾಗಿ ಪೌಲನು ರೋಮ 1:21 ಹೇಳ್ತಾನೆ. ರೋಮ 1:21 ಬಹಳ ಸಾಮರ್ಥ್ಯವುಳ್ಳ ಒಂದು ವಾಕ್ಯವಾಗಿದೆ. ನೀವು ಅನೇಕ ಬಾರಿ ಕೇಳಿರ್ಬಹುದು. ಬೆಲ್ಟಾನಿ ಇದನ್ನು ಹೇಳ್ತಾನೆ ಇರ್ತಾರೆ. ಯಾಕೆಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ 20-21 ಓದೋಣ. ಹೇಗೆಂದ್ರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗತ್ಪದ್ಧತಿ ಮೊದಲುಕೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕೆಂದರೆ 21ನೇ ವಾಕ್ಯ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ನೋಡಿ, ಊಹಿಸಿ ಎಷ್ಟು ನಾವು ದೇವರನ್ನು ತಿಳ್ಕೊಂಡಿದ್ದೇವೆ. ಆತನನ್ನು ತಿಳಿದುಕೊಂಡ ನಂತರ, ಆತನ ಅದ್ಭುತಗಳನ್ನು ತಿಳಿದುಕೊಂಡ ನಂತರ, ಆತನ ಆಶೀರ್ವಾದನ ಆನಂದಿಸಿದ ನಂತರ, ಆತನಲ್ಲಿದ್ದವರು ಎಲ್ಲವೂ ತಿಳ್ಕೊಂಡ ನಂತರ ನಾವು ಆತನನ್ನು ಮಹಿಮೆ ಪಡಿಸದಿದ್ದರೆ ನಾವು ದೇವರಿಗೆ ಒಂದು ಸರಿಯಾದ ಮಹಿಮೆಯನ್ನು ಸಲ್ಲಿಸಬೇಕು. ಆತನು ನಮ್ಮ ಎಲ್ಲ ಸ್ತುತಿಗೆ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಮುಂದಿನ ವಾಕ್ಯ ಹೇಳ್ತಾನೆ, ಆತನ ಉಪಕಾರ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಎಷ್ಟು ಒಂದು ಪ್ರಾಮುಖ್ಯವಾಗಿದೆ ಉಪಕಾರವನ್ನು ಸಲ್ಲಿಸುವುದು. ಅವರು ಉಪಕಾರ ಸ್ತುತಿ ಇಲ್ಲದವರಾದ, ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದೆ ಅವರ ಮನಸ್ಸು ಕಲ್ಲಾಯಿತು. ಅವರು ಜ್ಞಾನಿಗಳೆಂದು ಹೆಚ್ಚಿಸಿಕೊಂಡು ಹುಚ್ಚರಾದರು. ನೋಡಿ, ನಾವು ನಮ್ಮ ಒಂದು ಆಲೋಚನೆಯಲ್ಲಿ ಕತ್ತಲಾದಾಗ ನಮ್ಮ ಒಂದು ಜೀವಿತ ದಾಳಿ ಯಾಕೆ, ಆನಂದವಿಲ್ಲ ಯಾಕೆ? ನಾವು ಆನಂದ ಒಂದು ಸಾಧನವಾಗಿರ್ಬೇಕು. ನಾವು ಈ ಲೋಕಕ್ಕೆ ಸಮಾಧಾನ ಸಾಧನ ಆಗಿರ್ಬೇಕು. ಆದರೆ ನಮ್ಮ ಒಳಗೆ ಆ ಸಮಾಧಾನ ಇಲ್ಲದಿದ್ರೆ, ಅಂದ್ರೆ ಒಂದು ಸಮಾಧಾನ ಕರ್ತನು ನಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ, ಆನಂದ ಆತ್ಮ ನಮ್ಮ ಜೀವಿತದಲ್ಲಿ ಇದ್ದಾನೆ. ಆದರೆ ನಾವು ಅದನ್ನು ಅನುಭವಿಸ್ತಾರೆ. ಯಾಕೆಂದರೆ ನಾವು ಆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಲ್ಲ, ಅದರಲ್ಲಿ ನಾವು ನೆಲೆಗೊಳ್ಬೇಕಾಗಿದೆ. ಅದಕ್ಕಾಗಿ ಅವರ ಜೀವಿತ ಮನಸ್ಸು ಕತ್ತಲಾಯಿತು. ನಮ್ಮ ಜೀವಿತದಲ್ಲಿ ಯಾವುದೇ ಕತ್ತಲನ್ನು ಅನುಭವಿಸಲು ಯಾವುದೇ ಕಾರಣ ಇಲ್ಲ. ನೋಡಿ, ಸ್ತುತಿಸುವ ಜನರು ಅವರು ದೇವರು ಕೊಟ್ಟ ಎಲ್ಲಾ ಒಂದು ಆಶೀರ್ವಾದಗಳ ಸ್ವಾಸ್ಥ್ಯರಾಗಿರ್ತಾರೆ. ಎಲ್ಲದರಲ್ಲಿ ಕ್ರಿಸ್ತನಲ್ಲಿ ಏನೆಲ್ಲ ಆಶೀರ್ವಾದ ಇದೋ ನಾವು ಆತನಿಗೆ ಅದನ್ನು ಉಪಕಾರ ಸಲ್ಲಿಸುವ ಮೂಲಕ ಪಡೆದುಕೊಳ್ಬಹುದು. ನಾವು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಸಾವಿರಾರು ಬಾರಿ ನಾವು ಇದನ್ನು ಕೇಳಿದ್ದೇವೆ. ಆದರೆ ಈ ದಿನ ನಾವು ಮಾಡುವವರಾಗಿದ್ದೇವೆ. ನಾವು ಕೇಳುವವರೆಲ್ಲ ಮಾಡುವವರಾಗಿದ್ದೇವೆ. ನಾವು ಹೊಸ ಒಡಂಬಡಿಕೆಯ ವಿಶ್ವಾಸಿಯಾಗಿ ನಾವು ಅಂತ್ಯಕಾಲದಲ್ಲಿ ಉಪಕಾರ ಸ್ತುತಿ ಎಲ್ಲರೂ ಇಲ್ಲದಿರುವುದು. ನೋಡಿ, ಈ ಒಂದು ಅಭ್ಯಾಸವನ್ನು ಮಾಡಿರಿ. ಅನ್ಯ ನೋಡುವಾಗ ನೀವು ಅವರಿಗೆ ದೇವರಿಗೆ ಉಪಕಾರ ಸ್ತುತಿಸಿಕೊಳ್ಳಿರಿ. ದೇವರು ನಿಮಗೆ ಕೊಟ್ಟ ಪೋಷಕರಿಗಾಗಿ ಯಾರೆಲ್ಲ ನಿಮ್ಮ ಜೀವಿತದಲ್ಲಿ ಬಂದಿದ್ದಾರೋ ಎಲ್ಲ ಚಿಕ್ಕ ವಿಷಯಗಳೇ ಕೂಡ ಆತನಿಗೆ ಉಪಕಾರ ಸ್ತುತಿ ಸಲ್ಲಿಸಿ. ಅದು ಒಂದು ಪ್ರಾಮುಖ್ಯತೆಯ ವಿಷಯವನ್ನು ನಾವು ಕಲಿತುಕೊಳ್ಬೇಕಾಗಿದೆ. ಯಾವಾಗಲೂ ನಾವು ಜನರ ಒಂದು ಲಾಭವನ್ನು ಪಡೆದುಕೊಳ್ತೇವೆ, ನಾವು ಅವರಿಗೆ ಉಪಕಾರ ಸ್ತುತಿ ಸಲ್ಲಿಸುವುದಿಲ್ಲ. ಜನ ನಮಗೆ ಚಿಕ್ಕ ವಿಷಯವನ್ನು ಮಾಡುವಾಗ ಕೂಡ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕಾಗಿ ಪೌಲನ ವಿಷಯ ಅನೇಕ ವಾಕ್ಯಗಳು ಇವೆ. ಆತನು ಪ್ರತಿ ಸಭೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ. ನನ್ನ ಕೊರತೆಯಲ್ಲಿ ನೀನು ನನಗೆ ಒದಗಿಸಿಕೊಟ್ಟೆ. ನೋಡಿ, ಎಲ್ಲ ಸಭೆಗಳಿಗೆ ಎಲ್ಲ ವ್ಯಕ್ತಿಗಳಿಗಾಗಿ ಆತನು ಜ್ಞಾಪಿಸಿಕೊಂಡು ಮಾಡ್ತಾನೆ. ಆತನು ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅದು ಗೊತ್ತಿಲ್ಲ. ನೋಡಿ, ಆತನು ಹೇಳ್ತಾನೆ, ಪ್ರತಿ ಬಾರಿ ನಾನು ಜ್ಞಾಪಿಸಿಕೊಂಡು ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ. ನೋಡಿ, ರೋಮ 16 ನನ್ನ ಒಂದು ಬಹಳ ಒಂದು ಫೇವ್ರೆಟ್ ಚಾಪ್ಟರ್ ಆಗಿದೆ. ನೋಡಿ, ಆತನ ಎಲ್ಲ ಹೆಸರುಗಳನ್ನು ಹೇಳ್ತಾ ಇದ್ದಾನೆ. ನೋಡಿ, ಅವರು ನನಗೆ ಸಹಾಯ ಮಾಡಿದರು. ನೋಡಿ, ಅಂತ ಒಂದು ಕೃತಜ್ಞತೆಯ ಹೃದಯ ಆತನಿಗೆ ಇತ್ತು. ನೋಡಿ, ಆತನ ದೇವರ ಒಂದು ದೊಡ್ಡ ಅಪೊಸ್ತಲನಾದ್ರೂ ಕೂಡ ಅನೇಕ ಪ್ರಕಟಣೆಯನ್ನು ಹೊಂದಿದ ನಂತರ ಕೂಡ ಆತನ ಹೃದಯವನ್ನು ಕೃತಜ್ಞತೆಯಲ್ಲಿ ಇಟ್ಟುಕೊಂಡಿದ್ದನು. ನೀವು ಮೇಲಕ್ಕೆ ಏರಿ ಹೋಗುವಾಗ ಅಣ್ಣ ಯಾವಾಗಲೂ ಹೇಳ್ತಾರೆ, ನನ್ಗೆ ಹೇಳ್ತಾ ಇದ್ರು. ಒಂದು ಬಾರಿ ನನಗೆ ಅಣ್ಣ ಹೇಳಿದ್ರು, ನೋಡಿ, ಆ ತೆನೆಯು ಆ ಒಂದು
ನಾವು ಬೆಳಿಗ್ಗೆ ಸಿದ್ಧನಾದಾಗ ಅದು ಬಾಗಿಕೊಂಡಿರ್ತದೆ. ನೋಡಿ, ನಾವು ಎಷ್ಟು ಬಾಗಿಕೊಳ್ಬೇಕಲ್ಲ ನಾವು ಮೇಲಕ್ಕೆ ಹೋದಾಗ. ನೋಡಿ, ಒಂದು ನಮ್ರತೆ ಹೃದಯ ಹೇಗೆ ಬರ್ತದೆ, ಒಂದು ಕೃತಜ್ಞತೆ ಹೃದಯ ಹೇಗೆ ಬರ್ತದೆ. ನಿಮಗೆ ಒಂದು ಕೃತಜ್ಞತೆ ಇಲ್ಲದೆ ಇದ್ರೆ ನೀವು ಒಂದು ನಮ್ರರಾಗಿ ಇರುವುದಿಲ್ಲ. ನಾನು ಎಲ್ಲ ಮಾಡಿದೆ ಅಂತ ಹೇಳಿದ್ರೆ ಅದು ಗರ್ವ ಬರ್ತದೆ ಅಲ್ಲಿ. ನೋಡಿ, ಎಲ್ಲಾ ಸಮಯದಲ್ಲಿ ಕರ್ತನಿಗೆ ಒಂದು ಕೃತಜ್ಞತೆ ಸಲ್ಲಿಸುವಾಗ, ದೇವರಿಗೆ ಆ ಉಪಕಾರ ಸ್ತುತಿ ಮಾಡುವಾಗ ನಾನು ನಿಮ್ಗೆ ಹೇಳ್ತೇನೆ, ನೀವು ಒಂದು ವಿಧೇಯರಾದ ವ್ಯಕ್ತಿ ಆಗ್ತೀರಿ. ನಾನು ನಮ್ರವಾಗಬೇಕಂದ್ರೆ ಪ್ರಾರ್ಥಿಸಬೇಕಾಗಿಲ್ಲ, ನೀವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಿ ಅಷ್ಟೇ. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ನಾನು ದಾವಿದ ನೋಡಿ ಆಶ್ಚರ್ಯ ಪಡ್ತಾ ಇದ್ದೀನಿ. ಹೇಗೆ ಅನ್ನ ಅನ್ನಿ ಅವರು ಎಷ್ಟು ಕೃತಜ್ಞತೆ ಸಲ್ಲಿಸುವವರಾಗಿದ್ದಾರೆ ನೋಡಿ. ಈ ಒಂದು ಹಂತಕ್ಕೆ ಬರಲು ಕೂಡ ನೋಡಿ, ತಂದೆ ತಾಯಿಯಾಗಿ ಅವರು ಎಷ್ಟು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ನೋಡಿ. ಅವರು ಎಷ್ಟು ಕೃತಜ್ಞತೆ ಉಳ್ಳವರಾಗಿದ್ದಾರೆ. ಅಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಣ್ಣ ಕೂಡ ಈ ರೀತಿ ಹೇಳ್ತಾರೆ, ಹೇಗೆ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಿದ್ದಾರೆ, ನಾವು ಎಲ್ಲಿಂದ ಬಂದಿ ಅದನ್ನು ನಾವು ಮರೆಯಬಾರದು ಎಂಬುದಾಗಿ. ನೋಡಿ, ಈ ಸಮಯ ಒಂದು ಆತ್ಮದಿಂದ ತುಂಬಿದ ವಿಶ್ವಾಸಿಯಾಗಿ ವ್ಯಕ್ತಿಯಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ನೀವು ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸುವಾಗ ನೀವು ಆತ್ಮನಿಂದ ತುಂಬಿಕೊಳ್ತೀರಿ. ಹೌದು, ನೀವು ಆತ್ಮನಿಂದ ತುಂಬಿಕೊಳ್ಳುವಾಗ ನೀವು ಕೀರ್ತನೆಗಳನ್ನು ಹಾಡುಗಳನ್ನ ಹಾಡ್ತೀರಿ. ನಿಮಗೆ ಏನು ಆಗದಿದ್ದ ಕೂಡ ನೀವು ಹಾಡುಗಳನ್ನ ಹಾಡಿ, ಆಗ ನೀವು ಆತ್ಮನಿಂದ ತುಂಬಿಕೊಳ್ತೀರಿ. ಪವಿತ್ರಾತ್ಮ ನಿಜವಾಗಿ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ ಮತ್ತು ನಿನ್ನ ಜೀವಿತದ ಹತೋಟಿಯನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಈ ದಿನ ನಾವು ನಮ್ಮ ಜೀವಿತವನ್ನು ಸಮರ್ಪಿಸುವವರಾಗಿದ್ದೇವೆ. ನಾವು ಕೇವಲ ಈ ವಾರಕ್ಕೆ ಮಾತ್ರ ಅಲ್ಲ, ಈ ದಿನದಿಂದ ಕರ್ತನೆ ನಾನು ಒಂದು ಕೃತಜ್ಞತೆ ತೋರಿಸುವ ವ್ಯಕ್ತಿ ಆಗಬೇಕು. ಯಾಕೆಂದರೆ ಸೈತಾನನು ಯಾವಾಗಲೂ ನಮಗೆ ನಮ್ಮ ಕೊರತೆಯನ್ನು ತೋರಿಸುವವನಾಗಿದ್ದಾನೆ. ನಿಮಗೆ ಇದು ಇಲ್ಲ, ಅದಿಲ್ಲ. ಆದರೆ ನಾನು ಹೇಳ್ತಾ ಇದ್ದೇನೆ, ಇದು ಒಂದು ಸೈತಾನನ ಒಂದು ಕಡು ಸುಳ್ಳಾಗಿದೆ. ನಮಗೆ ಎಲ್ಲವಿದೆ, ನಾವು ಆತನಲ್ಲಿ ಪರಿಪೂರ್ಣರಾಗಿದ್ದೇವೆ. ನಾವು ಪರಿಪೂರ್ಣರಂದ್ರೆ ಪರಿಪೂರ್ಣರಾಗಿದ್ದೇವೆ. ಕ್ರಿಸ್ತನಲ್ಲಿ ಯಾವುದೇ ಕೊರತೆ ಇಲ್ಲ, ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಕರ್ತನಿಗೆ ಕೃತಜ್ಞತೆ ಸಲ್ಲಿಸಲು ಆರಂಭಿಸಿ. ಕರ್ತನೆ, ನೀನು ಪವಿತ್ರಾತ್ಮನ ಎಲ್ಲ ವರ ನಮ್ಮಲ್ಲಿದೆ, ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಆತನ ಎಲ್ಲ ಫಲವು ನನ್ನಲ್ಲಿದೆ, ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನಿನ್ನ ಪ್ರೀತಿ ನನ್ನಲ್ಲಿ ಸುರಿಸಲ್ಪಡೆ, ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕರ್ತನೆ, ನಾನು ಎಲ್ಲಾ ಆತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ಹೊಂದಿಕೊಂಡಿದ್ದೇನೆ, ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ತನೆ, ನನಗೆ ಸಮಾಧಾನ ಕರ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ನನ್ನಲ್ಲಿ ಕ್ರಿಸ್ತನ ಮನಸ್ಸಿದೆ, ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ತನೆ, ನನಗೆ ನಿನ್ನ ಜ್ಞಾನ ತಿಳುವಳಿಕೆ ಇದೆ, ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನೋಡಿ, ಎಷ್ಟೋ ವಿಷಯಗಳಿದೆ ಆತನ ಕೃತಜ್ಞತೆಯನ್ನು ಸಲ್ಲಿಸಲು. ನನ್ನ ಜೀವಿತದಲ್ಲಿ ಕೊರತೆ ನುಡಿದಾದ್ರೆ ನಾನು ನಿಜವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಯಾಕೆಂದರೆ ಅಂಥ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಾವೆಲ್ಲ ಎದ್ದು ನಿಂತು ನಾವು ಸ್ವಲ್ಪ ಕಾಲ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣವಾ. ನಾವು ನಂತರ ಪ್ರಾರ್ಥಿಸಿ ಮುಗಿಸೋಣ. ಹಾಲೆಲೂಯಾ. ರಬಲ ಥರಬ ಸಿಕ್ಕದಲ ರೆಕೆಂದರಿ ಆರಂಭ್ರದಲ ಹಾತವು ಕಬಾ ಶೇಕೆದರ ಬರಬ ಸಿಕ್ಕೆಂದಲಿ ಮರಬ ಹತಿ ಅಂದರ ಬರ. ನಿಮ್ಮ ಬಾಯಿ ತೆರೆಯಿರಿ, ಎಲ್ಲ ನಿಮ್ಮ ಬಾಯಿಗಳನ್ನು ತೆರೆಯಿರಿ. ನೋಡಿ, ನೀವು ನದಿ ಆಗಿದ್ದೀರಿ, ನಿನ್ನ ಒಳಗೆ ನದಿಯೇ ಇದೆ. ಏನೆಲ್ಲ ತಡೆ ಹಿಡಿತಾ ಇದೆ ಈ ದಿನ, ಈ ರಾತ್ರಿ, ಯಾವುದೇ ನದಿ ಇರಬಹುದು, ಯಾವುದೆಲ್ಲ ನಿನ್ನ ನದಿಯನ್ನು ತಡೆ ಹಿಡ್ತಾ ಇದೋ, ನೀವು ಗುಟ್ಟಿರ್ಬಹುದು, ಅಥವಾ ನೀವು ಕಿರಿಕೆಯನ್ನು ಇರ್ಬಹುದು, ಆ ಥರ ನೀವು ಯೋಚಿಸ್ತಾ ಇರ್ಬೋದು, ಈ ವರ್ಷ ಒಳ್ಳೆಯದಾಗಿತ್ತು ಎಂಬುದಾಗಿ. ನನ್ನಲ್ಲಿ ಇದು ಇರಲಿಲ್ಲ, ನಾನು ಇದನ್ನು ಅಪೇಕ್ಷಿಸಿದೆ, ಆದರೆ ಇದು ನನ್ನ ಜೀವಿತದಲ್ಲಿ ಆಗಿಲ್ಲ. ಅಥವಾ ನಾನು ಅನೇಕ ವರ್ಷಗಳಿಂದ ಅನೇಕ ಜನಕ್ಕೆ ಪ್ರಾರ್ಥಿಸ್ತಾ ಇದ್ದೆ, ಆದರೆ ಇದು ಆಗಿಲ್ಲ. ನೋಡಿ, ಈ ಎಲ್ಲ ಸಂಗತಿಗಳನ್ನು ನೋಡಿದನ್ನು ನಿಲ್ಲಿಸಿ. ಏನೆಲ್ಲ ನೀವು ನೋಡಿಲ್ಲ ಅದನ್ನು ನೋಡಿದನ್ನು ನಿಲ್ಲಿಸಿ. ಯಾಕೆಂದರೆ ನೀವು ಪಡೆದುಕೊಳ್ಳಿಲ್ಲ ಅಂತ ಹೇಳ್ತಾ ಇಲ್ಲ, ನೀವು ನಿನ್ನ ಒಂದು ಶಾರೀರಿಕ ಕಣ್ಣುಗಳಲ್ಲಿ ನೋಡಲಿಲ್ಲ, ಆತ್ಮಿಕವಾಗಿ ಹೊಂದಿಕೊಂಡಿದ್ದೀರಿ. ನೀವು ಏನೆಲ್ಲ ಇಲ್ಲ ಅದರ ಮೇಲೆ ಗಮನ ಇಡಬೇಡಿ, ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ರಕ್ಷಣೆಗಾಗಿ ಆತನ ಪ್ರೀತಿ ನಿಮ್ಮ ಮೇಲಿದೆ, ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸಿ. ಆತನ ಏನೇ ಮಾಡಿದ ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ನೋಡಿ, ನೀವು ಬಾಯಿ ತೆರೆದು ಆ ನದಿಯನ್ನು ಬಿಡುಗಡೆಗೊಳಿಸಿ. ಗಟ್ಟಿಯಾಗಿ ಎಷ್ಟು ನಿಮಗೆ ಬಾಯಿ ತೆರೆಯಲಿಕ್ಕೆ ಆಗ್ತದೆ ಅಷ್ಟು ಗಟ್ಟಿಯಾಗಿ, ಅಷ್ಟು ಬಾಯಿಯನ್ನು ಅಗಲ ತೆರೆದು ಆತನಿಗೆ ಕೃತಜ್ಞತೆ ಸಲ್ಲಿಸಿ. ಆ ನದಿಯ ಹರಿಯಲ್ಲಿ ಏನೆಲ್ಲ ಅಡೆತಡೆಗಳಿವೆ, ಏನೆಲ್ಲ ಸೈತಾನನು ನಿಮ್ಮ ಒಂದು ಬುಗ್ಗೆಯಲ್ಲಿ ಹಾಕಿದಾನೋ ಮತ್ತು ನಿನ್ನ ಒಂದು ಕೃತಜ್ಞತೆಯ ಒಂದು ಬುಗ್ಗೆಯನ್ನು ತಡೆ ಹಿಡಿದನು, ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸಾಮರ್ಥ್ಯವುಳ್ಳ ಯೇಸುವಿನ ಹೆಸರಿನಲ್ಲಿ ಕರ್ತನೆ,
ನಾವು ಎಲ್ಲ ತಡೆಗಳನ್ನು ತೆಗೆದು ಹಾಕ್ತಾ ಇದ್ದೇವೆ. ನೀವು ನಿರ್ಧರಿಸಿ ಕರ್ತನೆ, ನಾನು ತೆಗೆದು ಹಾಕ್ತಾ ಇದ್ದೇನೆ. ಹೇಗೆ ಈಸಾಕನ್ನು ಆ ಬಾವಿಯನ್ನು ಆಗಿದ್ದನು, ಏನೆಲ್ಲ ಶತ್ರುಗಳು ಅವರ ಬಾವಿಯಲ್ಲಿ ಹಾಕಿ ಅದನ್ನು ತೆಗೆದಾನೋ, ಅದೇ ರೀತಿ ಕರ್ತನೆ ನಿಮಗೆ ತಿಳಿದಿದೆ ನಿಮ್ಮ ಜೊತೆಯಲ್ಲಿ ಏನಿದೆ ಎಂಬುದಾಗಿ, ಶತ್ರು ಏನು ಹಾಕಿದ್ದಾನೆ ಎಂಬುದಾಗಿ ನಿಮಗೆ ತಿಳಿದಿದೆ. ಈಗ ಪವಿತ್ರ ಆತ್ಮ ನಿಮಗೆ ಜ್ಞಾಪಿಸಿಕೊಡ್ತಾ ಇದ್ದಾನೆ, ನಾನು ಇದನ್ನು ಅನುಮತಿಸಿದ್ದೇನೆ ಕರ್ತನೆ, ಅದಕ್ಕಾಗಿ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲಾಗಲಿಲ್ಲ. ಹೌದು, ನಾನು ಇದನ್ನು ಅನುಮತಿಸಿದ್ದೇನೆ. ಹೌದು, ಇಡೀ ನನ್ನ ಜೀವಿತದಲ್ಲಿ ನಾನು ಇದನ್ನು ಕೊಂಡಿದ್ದೇನೆ. ನಾನು ಈ ಬೇಡದ ಸಂಗತಿಗಳನ್ನು ಜ್ಞಾಪಿಸಿಕೊಂಡಿದ್ದೇನೆ, ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸಿಲ್ಲ. ಏನೇ ಇರಲಿ ಆತನಿಗೆ ಹೇಳಿ, ಸೈತಾನನಿಗೆ ಹೇಳಿ, ಇಲ್ಲ ನಾನು ಇನ್ನು ನಿನಗೆ ಅನುಮತಿಸುವುದಿಲ್ಲ, ನನ್ನ ಆನಂದವನ್ನು ತಡೆ ಹಿಡಿಯಲು ನಿನಗೆ ಅನುಮತಿಸುವುದಿಲ್ಲ, ನನ್ನ ಒಂದು ಬಾವಿಯನ್ನು, ನನ್ನ ಬುಗ್ಗೆಯನ್ನು ಕೃತಜ್ಞತೆ ಸಲ್ಲಿಸುವ ಒಂದು ನದಿಯನ್ನು ತಡೆಯಲು ಬಿಡುವುದಿಲ್ಲ, ನಾನು ಅದನ್ನು ಬಿಡುಗಡೆಗೊಳಿಸ್ತೇನೆ, ನಾನು ಎಲ್ಲ ತಡೆಯನ್ನು ತೆಗೆದು ಹಾಕ್ತೇನೆ, ಎಲ್ಲ ಕಲ್ಲನ್ನು ತೆಗೆದು ಹಾಕ್ತೇನೆ. ರೆಹೆಬೋತು ಬರ್ತಾ ಇದೆ. ನನ್ನ ಸಮಯ, ನನ್ನ ಫಲ ಕೊಡುವ ಸಮಯ, ನನ್ನ ಎದ್ದೇಳುವ ಸಮಯ, ನನ್ನ ಪ್ರಕಾಶಪಡಿಸುವ ಸಮಯ. ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ, ನಾನು ಎಲ್ಲದರಲ್ಲಿ ಆತನಿಗೆ, ನನ್ನ ತಂದೆಯಾದ ದೇವರಿಗೆ ಕ್ರಿಸ್ತನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಾಗ, ಎಲ್ಲರೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಪವಿತ್ರ ಆತ್ಮನೇ ವರ್ಧನೆ ಕರ್ತನೆ ನಮ್ಮ ಜೀವಿತವನ್ನು ನಿಮಗೆ ಸಮರ್ಪಿಸ್ತೇವೆ. ಕರ್ತನೆ, ನಮಗೆ 1000 ವರ್ಷಗಳು ಜೀವಿಸಲು ಇದ್ದರೂ ಕೂಡ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ನೀವು ನಮಗೆ ಆಶೀರ್ವದಿಸಿದಿ ಕರ್ತನೆ. ಆ ಒಂದು ರಕ್ಷಣೆಯಲ್ಲಿ ಎಲ್ಲವೂ ಇದೆ ಕರ್ತನೆ. ನೀನು ನಮಗೆ ಎಲ್ಲ ಆಶೀರ್ವಾದಗಳಿಂದ ಆಶೀರ್ವದಿಸಿದಿ ಕರ್ತನೆ. ನಾವು ಈ ವರ್ಷದ ಹಂತದಲ್ಲಿ ಕೂತು ಅಳ್ಳುವ ಸಮಯ ಅಲ್ಲ, ವಿಳಾಪಡುವ ಸಮಯ ಅಲ್ಲ ಕರ್ತನೆ. ನಾವು ಜ್ಞಾಪಿಸಿಕೊಳ್ತಾ ಇದ್ದೇವೆ ಕರ್ತನೆ, ನಾವು ನಿಮ್ಮನ್ನು ಧನ್ಯರೆಂದು ಹೇಳ್ತಾ ಇದ್ದೇವೆ ಕರ್ತನೆ. ನಾವು ನಿಮ್ಮನ್ನ ಹೆಸರನ್ನು ಮೇಲಕ್ಕೆ ಎತ್ತೇವೆ, ನಿನ್ನ ಒಂದು ಪರಿಶುದ್ಧ ನಾಮವನ್ನು ಮೇಲಕ್ಕೆ ಎತ್ತಾ ಇದ್ದೇವೆ ಕರ್ತನೆ. ನಾವು ನೀನು ಮಾಡಿದ ಉಪಕಾರವನ್ನು ಮರೆಯುವುದಿಲ್ಲ ಕರ್ತನೆ. ವಂದನೆ ಪವಿತ್ರ ಆತ್ಮನೇ, ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ ಕರ್ತನೆ.